ಸಿಹಿ ಮತ್ತು ಕಹಿ ನಮ್ಮೆಲ್ಲರ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಘಟನೆಗಳನ್ನು ಎಲ್ಲರೂ ಅದನ್ನು ಸರಿಪಡಿಸಿಕೊಂಡು ನಮ್ಮ ಜೀವನವನ್ನು ಯಶಸ್ವಿ ಜೀವನವನ್ನು ಮಾಡಲಿಕ್ಕೆ ಹೊಸ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಕೂಡ ಶುಭವಾಗುವಂತೆ ಹಾರೈಸ್ತೀವಿ. ಇವತ್ತು ಬಹಳ ಶಾರ್ಟ್ ನೋಟಿಸ್ ಕೊಟ್ಟೆ. ಆ್ಯಕ್ಚುಲಿ ತಾಳಿಕೋಟೆಯಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಆದರೆ ಹಬ್ಬ ಇರೋದ್ರಿಂದ ಇವತ್ತು ಎಲ್ಲ ದೇವರ ದರ್ಶನ ಮತ್ತೊಂದು ಮಾಡೋದ್ರಿಂದ ಇದ್ದು ನಾಳೆ ದಿವಸ ಇದ್ದು ತಾಳಿಕೋಟೆಗೆ ಹೋಗಬೇಕು ಅನ್ನೋಂಥದ್ದು ಪ್ರೋಗ್ರಾಮ್ ಇತ್ತು. ನಮ್ಮ ಪಕ್ಷದ ಹೈಕಮಾಂಡ್ನವರು ಸೂಚನೆ ಕೊಟ್ಟಿದ್ದಾರೆ, ನಾಳೆ ಎಷ್ಟೊತ್ತಿದ್ರು 3:30ಯಿಂದ 4 ಗಂಟೆಗೆ ಬೆಂಗಳೂರಿನಲ್ಲಿ ಇರಬೇಕು. ಏನಂದರೆ ಬಾಯ್ ಎಲೆಕ್ಷನ್ ವಿಷಯ ಕುರಿತು ಚರ್ಚೆ ಮಾಡಬೇಕಾಗಿದೆ. ಅನಿವಾರ್ಯ, ನೀವು ಯಾರೂ ಕೂಡ ತಪ್ಪಿಸ್ತಕ್ಕದ್ದಲ್ಲ. ನನಗೆ ರಂಜಾನ್ ಇದೆ, ನಮ್ಮಲ್ಲಿ ಪದ್ಧತಿ ಅದಾವು, ನಮ್ಮ ಮನೆಗೆಲ್ಲ ಜನ ಬರ್ತಾರೆ, ನಾವು ಇರಲೇಬೇಕು ಅಂತ ಹೇಳಿದ್ರು ಕೂಡ ಒತ್ತಾಯದಿಂದ ಇಲ್ಲ, ಅದೇನೂ ಇಲ್ಲ, ಯಾವ ಕಾರಣ ಕೊಡ್ತಕ್ಕಂಥದ್ದಲ್ಲ. ಯಾಕೆ ಎಲೆಕ್ಷನ್ ಕಮಿಷನ್ನವರು ನಮಗೆ ಭಾಳ ಶಾರ್ಟ್ ನೋಟಿಸ್ ಕೊಟ್ಟು ಚುನಾವಣೆ ಕರೆದುಕೊಂಡಿದ್ದಾರೆ. ಹೀಗಾಗಿ ಸಮಸ್ಯೆ ಇರೋದ್ರಿಂದ ನೀವು ಬರಲೇಬೇಕು ಯಾವುದೇ ಕಾರಣಕ್ಕೆ. ರಾತ್ರಿ ಹೋಗ್ತಾ ಇದ್ದೀನಿ, ಕ್ಷಮಿಸಬೇಕು. ಅದಕ್ಕೆ ತಮಗೆಲ್ಲ ಶಾರ್ಟ್ ನೋಟಿಸ್ ಕೊಟ್ಟು ಮಾಡಲಿಕ್ಕೆ ಹೇಳಿದ್ವಿ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಾಳಿಕೋಟೆಯ ತಾಲೂಕು ಮಾಡೋದಿಲ್ಲ. ಮುಖ್ಯವಾಗಿ ಅದರ ಶ್ರೇಷ್ಠ ಆಗಿನ ಸರ್ಕಾರ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ಶಾಸಕರಾದಂಥ ಅಪ್ಪಾಜಿ ನಾಡಗೌಡ, ಇದು ಮುಖ್ಯವಾಗಿ ಈ ಶ್ರೇಷ್ಠ ಅದರಲ್ಲಿ ಎರಡನೇ ಮಾತಿಲ್ಲ, ಬೇರೆಯವರು ಯಾರು ಪ್ರಯತ್ನ ಕೂಡ ನಂತರ ತಾಲೂಕಾ ಅನೌನ್ಸ್ಮೆಂಟ್ ಅದಕ್ಕಿಂತ ಪೂರ್ವದಲ್ಲಿ ಇದು ಆಗುತ್ತೆ ಅನ್ನೋದು ಗೊತ್ತಿದ್ದಾಗೂ ಕೂಡ ಸ್ಟ್ರೈಕ್ ಮಾಡಿದರು, ಗಲಾಟೆ ಮಾಡಿದರು. ಎಲ್ಲ 2017, 18, 16, 17 ನಾನು ಹೇಳ್ತಾ ಬಂದೆ, ನೋಡಿ ಆಗುತ್ತೆ, ತಾಳಿಕೋಟೆ ತಾಲೂಕು ಆಗುತ್ತೆ, ಅವಸರ ಮಾಡೋಕ್ಕೆ ಹೋಗ್ಬೇಡಿ, 100 ಆಗುತ್ತೆ. ನನ್ನ ಮಾತು ನಂಬಿ ಅಂತ ಹೇಳಿದ್ರು ಕೂಡ ಕೆಲವು ಆಲೋಚನೆಯಿಂದ ಕೆಲವರು ವಿರೋಧ ಪಕ್ಷದ ಕೆಲವು ನಾಯಕರುಗಳು ಅವಾಗ ಕೂಡ ಇದೇ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ. ತಾಳಿಕೋಟೆ ತಾಲೂಕಾಯಿತು. ನಂತರ ಚುನಾವಣೆಯಲ್ಲಿ ಜನ ನನ್ನನ್ನು ತಿರಸ್ಕಾರ ಮಾಡಿದರು. ಅದರ ಪೂರ್ವದಲ್ಲೇ ತಾಳಿಕೋಟೆ ತಾಲೂಕು ಅನೌನ್ಸ್ ಆಯಿತು. ನಾವು ಇದನ್ನು ನಿರ್ಮಾಣ ಎಲ್ಲಿ ಮಾಡಬೇಕು ಅನ್ನುವಂಥದ್ದಕ್ಕೆ ಆಗ ಕೂಡ ನಾನು ಕೆರೆ ಇರ್ತಕ್ಕಂಥ ಕೆರೆ ಮತ್ತು ಸರ್ಕಾರಿ ಭೂಮಿ ಎಲ್ಲೆಲ್ಲಿ ಇದಾವೆ ಅನ್ನುವಂಥದ್ದು ಚೌಕಸಿ. ಎಲ್ಲಿ ಕೂಡ ಸರ್ಕಾರಿ ಭೂಮಿ ಇಲ್ಲ, ಅದು ಕೆರೆ ಮಾತ್ರ ಇತ್ತು. ನಾನು DC ಅವರಿಗೆ ಇಮಿಡಿಯೇಟ್ಲಿ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಾನು ಅವ್ರಿಗೆ ಮಾತಾಡಿದ್ದೆ. ಆವಾಗ YS ಪಾಟೀಲ್ ಅಂತ ಡೆಪ್ಟಿ ಕಮಿಷನರ್ ಅವರು ಅಲ್ಲಿಗೆ ಬಂದು ವೀಕ್ಷಣೆ ಮಾಡಿ ಆ ಇರ್ತಕ್ಕಂಥ ಉತ್ತಾರೆಯಲ್ಲಿ ಕೆರೆ ಮುಫತ್ ಗೇರಾಣ ಅಂತ ಒಂದೇ ಉತ್ತಾರೆಯಲ್ಲಿ ಬರ್ತಾರೆ. ಕೆರೆ ಮತ್ತೊಂದು ಮುಫತ್ ಗೇರಾಣ ಅಂತ ಬರ್ತಾರೆ. ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಇಲ್ಲರಿ ಎಂದೂ ಕೆರೆ ಇರಲಿಲ್ಲ ಇದು, ಹಾಗೆ ಹೀಗೆ ಅಂತ ಕೆಲವರಿಗೆ ವಾದ ಮಾಡಿ, ಅಲ್ಲಿ ಕೋಡಿ ಇದೆ, ಕಟ್ಟೆ ಇದೆ, ಎಲ್ಲ ಇದೆ. ನಾನೇ ಅದನ್ನು ಮಾಡುವಂತ ಒತ್ತಾಯ ಮಾಡಿದ್ರು, ಯಾರಿಗೆ ನೋಡ್ರಿ ಏನಾರು ಮಾಡಕ್ಕೆ ಬರ್ತೈತೆ. ನಾವು YS ಪಾಟೀಲ್ ಕೊನೆಗೆ ಅವರು ಸುಪ್ರೀಂ ಕೋರ್ಟಿನ ನಿರ್ದೇಶನ ಮೇರೆಗೆ ಒಮ್ಮೆ ಕೆರೆನೇ, ಒಮ್ಮೆ ಫಾರೆಸ್ಟ್ ಲ್ಯಾಂಡ್ ಫಾರೆಸ್ಟ್, ಈ ರೀತಿಯಾಗಿ ಇರುವುದರಿಂದ ನಾವು ಅದನ್ನು ಮಾಡಲಿಕ್ಕಾಗೋದಿಲ್ಲ. ಬೇರೆ ಎಲ್ಲರೂ ಸರ್ಕಾರಿ ಲ್ಯಾಂಡನ್ನು ನೋಡೋಣ ಅಂತ
ಹೌಸಿಂಗ್ ಬೋರ್ಡ್ಗೆ ಅಕ್ವೈರ್ ಆದಂಥ ಲ್ಯಾಂಡ್ ಇತ್ತು. ಆಲ್ಟರ್ನೇಟಿವ್ ಆಗಿ ಹೌಸಿಂಗ್ ಬೋರ್ಡ್ಗೆ ಅಕ್ವೈರ್ ಆದಂಥ ಲ್ಯಾಂಡ್ ಇತ್ತು ಈ ಡೋಣಿ ಪಕ್ಕಕ್ಕೆ. ಅದನ್ನು ತಗೋಬೇಕು, ಹೌಸಿಂಗ್ ಬೋರ್ಡಿಗೆ ಪತ್ರ ವ್ಯವಹಾರವನ್ನು ಮಾಡಿ, ಹೌಸಿಂಗ್ ಬೋರ್ಡ್ ಜೊತೆ ಪತ್ರ ವ್ಯವಹಾರ ಮಾಡಿ. ನಾನು ಕೂಡ ಹೇಳಿದ್ದೆ, ಇಲ್ಲ ಹೌಸಿಂಗ್ ಬೋರ್ಡ್ದವ್ರು ಕೂಡ ಅವ್ರಿಗೆ ಏನು ರೇಟ್ ಬಿದ್ದಿದೆ, ಅವರಿಗೆ 8 ಲಕ್ಷ ರೂಪಾಯಿನೋ 9 ಲಕ್ಷ ರೂಪಾಯಿನೋ ರೇಖೆ ಬಿದ್ದಿತ್ತು. ನಾನು ಅವಾಗ ಕೊಡಿಸಿದ್ದು, ಯಾವ ಅದಕ್ಕಿಂತ 10 ವರ್ಷ ಮುಂಚೆನೇ ಅದನ್ನು ಹೌಸಿಂಗ್ ಬೋರ್ಡ್ ಕೊಡಿಸಿದ್ದೆ. ಸಿಗುತ್ತೆ ಆ ಲ್ಯಾಂಡ್ ನೋಡ್ರಿ, ಪ್ರಯತ್ನ ಮಾಡೋಣ. ಹೌಸಿಂಗ್ ಬೋರ್ಡ್ದವರು ಡೆವಲಪ್ಮೆಂಟ್ ಮಾಡಲಿಕ್ಕೆ ಟೆಂಡರನ್ನು ಕರೆದು ಡೆವಲಪ್ಮೆಂಟ್ ಪ್ರಾರಂಭ ಮಾಡಿ, ಅವರು ಅದಕ್ಕೆ ಎನ್ನೇ ಪೊಟೆನ್ಷಿಯಲ್ ಹಿಡಿದು ನೀವು ಇಷ್ಟು ದುಡ್ಡು ತುಂಬಬೇಕು ಅಂತ ಕೇಳಿದರು. ಅದು ದುಡ್ಡು ಎಷ್ಟು, ಆಲ್ಮೋಸ್ಟ್ ಪ್ರಾಬಬ್ಲಿ 1 ಕೋಟಿ ಹತ್ತಿರ ಇರುತ್ತಲ್ಲ. ಅದು 1 ಕೋಟಿ ಹತ್ತಿರ, 1 ಕೋಟಿ 20 ಲಕ್ಷ, 1 ಕೋಟಿ ಹತ್ತಿರ 80 ಲಕ್ಷ, ನಂಗೆ ನೆನಪಿಲ್ಲ. ಅವ್ರು ಕೇಳಿದ್ರು. ಅಲ್ಲಿಗೆ ನಮ್ಮ ಪರಾಭವಗೊಂಡಿವಿ, ನಮ್ಮದು ಅಧಿಕಾರ ಮುಟ್ಟಕ್ಕೊಳ್ತು, ನಮಗೆ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಜನ ಹೇಳಿದ್ರು. ರೆಸ್ಟ್ ತೊಗೊಳಕತ್ತೀವಿ. ಇವತ್ತು ಪೌರಸ್ತರದ ಮಾತು ಹೇಳ್ತಕ್ಕಂಥವ್ರು ಅಲ್ಲಿ ಹೋಗಿ 5 ವರ್ಷ MLA ಆಗಿದ್ರಲ್ಲ, ಇಲ್ಲಿ ಶಾಸಕರಾಗಿದ್ದರು, ಅವಾಗ ನಿಧಿ ಮಾಡಿದ್ರಲ್ಲ ಇವರು ಶಾಸಕರವಾಗ ನಿಧಿ ಮಾಡಿದ್ರು 5 ವರ್ಷ. ಅವಾಗ ಐಡೆಂಟಿಫೈ ಮಾಡಬೇಕಾಗಿತ್ತು, ಲ್ಯಾಂಡನ್ನು ಗುರುತಿಸಿ ಕಾಯಂಗೊಳಿಸ್ಬೇಕಾಗಿತ್ತು. ಯಾಕಂದ್ರೆ ಅವರಲ್ಲಿ ಅದಕ್ಕೆ ಆಸಕ್ತಿನೇ ಇರಲಿಲ್ಲ, ಅವರಲ್ಲಿ ಅದಕ್ಕೆ ಆಸಕ್ತಿನೇ ಇರಲಿಲ್ಲ. ಅವ್ರಿಗೆ ಆಸಕ್ತಿ ಇದ್ದರೆ ಆಗ ಹೊರಗಡೆ ಎಲ್ಲರ ನೀವು ಅಕ್ವೈರ್ ಮಾಡಿದ್ರು ಕೂಡ ಈ 5 ವರ್ಷದ ಹಿಂದೆ ಎಲ್ಲರೂ ಅಕ್ವಿಜೇಷನ್ ಮಾಡಕ್ಕೆ ಪ್ರಯತ್ನ ಮಾಡಿದರೆ, ಯಾಕಂದ್ರೆ ನೀವು ಏನೆಲ್ಲ ಮಾಡಬೇಕು ಅಂತಿದ್ರಿ ಅವಾಗ ಸರ್ಕಾರಗಳು ಅದಕ್ಕೆ ರುಜು ಹಾಕ್ತಿದ್ರು. ಸರ್ಕಾರದ ಮುಖ್ಯಮಂತ್ರಿಗಳು, ಮಂತ್ರಿಗಳು ನಿಮ್ಗೆ ರುಜು ಹಾಕ್ತಿದ್ರು, ಕಣ್ಣು ಮುಚ್ಕೊಂಡು ರುಜು ಹಾಕ್ತಿದ್ರು. ಅಂಥ ಪರಿಸ್ಥಿತಿಯಲ್ಲಿ ಕೂಡ ನೀವು ಇದನ್ನ ಯಾಕೆ ಅಲಕ್ಷ್ಯ ಮಾಡ್ತೀರಿ? ನಿಮಗೆ ಅಂಥ ಪರಿಸ್ಥಿತಿಯಲ್ಲಿ ಹೇಳ್ತೀರಿ, ನಾನು ಇದರ ಬಜೆಟನ್ನು ತರ್ತೀನಿ ಅನ್ನುವಂಥ ಮಾತು, ಬೇಕಾದಷ್ಟು ಬಜೆಟ್ ತರ್ತಿದ್ದೆ ನಾನು ಎಲ್ಲ ನೀವು ನಾನು ಮಾಡ್ತಿದ್ದೆ ಅಂತ ಹೇಳುವಂಥದ್ದಕ್ಕೆ 5 ವರ್ಷ ಯಾಕೆ ಸುಮ್ಮನೆ ಕೂತ್ಕೊಂಡ್ರಿ ಯಜಮಾನ್ರೆ? ಯಾಕೆ ಸುಮ್ಮನೆ ಕೂತ್ಕೊಂಡ್ರಿ? ಅದರ ಬಗ್ಗೆ ಆಸಕ್ತಿ ಯಾಕೆ ವಹಿಸಲಿಲ್ಲ? ಇದು ಒಂದು ಕಡೆ ಭಾಗ. ನಂತರ ಇದೇ ರೀತಿಯಾಗಿ ಹುಡುಕಾಟ ಪ್ರಾರಂಭ ಮಾಡಿ, ಎಲ್ಲರೂ ಗೌರ್ಮೆಂಟ್ ಲ್ಯಾಂಡ್ ಇದೆ, ಯಾರು ಕೊಡ್ತಾರೆ ಅಂತ. ಈಗಲ್ಲ, ನಾನು REC ಬಂದು 2 ತಿಂಗಳಲ್ಲಿ ಈ ಪ್ರಯತ್ನ ಪ್ರಾರಂಭ ಮಾಡಿ, 2 ತಿಂಗಳಲ್ಲಿ ಈ ಪ್ರಯತ್ನ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಕೆಲವರು ಬಂದು ನಾವು ಕೊಡ್ತೇವೆ ಅಂತ ಬಂದು ಮುಟ್ಟು ನೋಡೋದು, ಕೊಡ್ತೀವಿ ಅಂತ ಅನ್ನೋದು, ಆಮೇಲೆ ಬರೋದಿಲ್ಲ, ವಿಚಾರ ಮಾಡ್ತೀವಿ. ಇದು ನನ್ನ ವೈಯಕ್ತಿಕ ಕೆಲಸ ಅಲ್ಲ, ಸಾರ್ವಜನಿಕ ಕೆಲಸ. ಸರ್ಕಾರಿ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ತಗೊಂಡು ಕೆಲಸ ಮಾಡಬೇಕು. ನಂತರ 1 ವರ್ಷ ಮೇಲೆ 1.5 ವರ್ಷ ಏನು ಲ್ಯಾಂಡನ್ನು ಐಡೆಂಟಿಫೈ ಮಾಡಿದೆ, ಆ ಜಾಗವನ್ನು DC ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿ ಎಲ್ಲ ಮಾಡಿದ್ರು ಕೂಡ ತಳ್ತಾ ಹೋದೆ. ಬೇರೆ ಯಾರು ಕೊಡ್ತಾರೆ ನೋಡೋಣ, ಅವಸರ ಮಾಡೋದು ಬೇಡ ತಳ್ತಾ ಹೋದೆ. ಕಟ್ಟಿಮನಿಯವ್ರು ಗೊತ್ತಲ್ಲ ನಿಮಗೆ, ಫಾರೆಸ್ಟ್ ಆಫೀಸರ್ ಕಟ್ಟಿಮನಿ, ನಮ್ಮ ಅಗ್ರಿಕಲ್ಚರ್ ಆಫೀಸರ್ ರಿಟೈರ್ಡ್ ಕಟ್ಟಿಮನಿಯವರು ಜಮೀನು ಇದಕ್ಕೆ ಬಂದಿದ್ದಂಥದ್ದು ಕೂಡ ಜಮೀನಿದೆ. ಹೆಚ್ಚು ಕಡಿಮೆ ರೋಡಿಗೆ ಬರ್ತದೆ, ಜನ ಮೈಲೇಶ್ವರ ರೋಡ್ ಕ್ರಾಸಿಗೆ ಬರ್ತವೆ. ಆ ಭೂಮಿಯನ್ನು ಕೇಳಿದೆ, ಕಟ್ಟಿಮನಿಯವರೇ ನಾಳೆ ನಿಮ್ಗೆ ಅಪ್ರಿಷಿಯೇಷನ್ ಬರುತ್ತೆ, ನಾಳೆ ನಿಮಗೆ
ಒಳ್ಳೆಯದಾಗುತ್ತೆ, ಜಾಗ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಕಟ್ಟಿಮನಿಯವರು ಇಲ್ಲ ನಮ್ಮ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದೆ, ಅದು ಮುಂದೆ ಎಲ್ಲ ಹಿರಿಯರ ತೆಲಿನಿಂದ ಬಂದಂಥ ಆಸ್ತಿ, ನಮ್ಮ ತಮ್ಮನ ಆಲೋಚನೆ ವಿಚಾರ ಮಾಡಬೇಕು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ನಾನು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಒಂದು 4-5 ಸಲ ಅವನು ಕರೆಸಿ ಸಮಾಲೋಚನೆ. ಕಟ್ಟಿಮನಿಯವರು ಕೊನೆಗೆ ನನಗೇನು ಸರಿಯಾದ ಉತ್ತರ ಕೊಡಲಿಲ್ಲ. ನನಗೆ ಅಸೆಂಬ್ಲಿಯಲ್ಲಿ ಭೇಟಿಯಾದಾಗೆಲ್ಲ ನಮ್ಮ ಮಂತ್ರಿಗಳು ಮತ್ತೊಂದು ಕೂಡಿ ದುಡ್ಡು ಲ್ಯಾಪ್ಸ್ ಆಗುತ್ತೆ. ಡಿಸ್ಟಿಕ್ನಲ್ಲಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗಿದೆ, ತಾಳಿಕೋಟಿ ಒಂದು ಇಂಪ್ಲಿಮೆಂಟ್ ಆಗ್ತಾ ಇದೆ. ನಾವು ವಿಡ್ರಾ ಮಾಡ್ತೀವಿ ದುಡ್ಡನ್ನು ಅನ್ನೋಂಥದ್ದು ಮೌಖಿಕವಾಗಿ ನನಗೆ 2-3 ಸಲ ಹೇಳಿದ್ರು. ಮಿನಿಸ್ಟ್ರು ಹೇಳಿದರು, ಅಧಿಕಾರಿಗಳು ಹೇಳಿದರು. ವೈ ಯು ಆರ್ ನಾಟ್ ಟೇಕಿಂಗ್ ಇಂಟ್ರೆಸ್ಟ್, ನೀವು ಯಾರು ಇಂಟ್ರೆಸ್ಟ್ ತಗೋತಾ ಇದ್ದಾರೆ. DC ನೇರವಾಗಿ ಅವರು ಮಾತಾಡಿ. ಕೊನೆಗೆ ನಾನು DC ಅವ್ರಿಗೆ ಹೇಳಿದ್ದೆ, ನೋಡ್ರಿ ಆಲ್ಟರ್ನೇಟಿವ್ ಕೆಲವರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಹೋಗಿ ಪ್ರಯತ್ನ ಮಾಡಿ. ಅಷ್ಟರಲ್ಲೇ ಈ ಪ್ರಭು ಮದರ್ಕಲ್ ಅನ್ನೋರು ಮತ್ತು ಒಂದು ಭೂಮಿಯನ್ನು ಖರೀದಿ ಮಾಡಿ ಅದರಲ್ಲಿ 2 ಎಕರೆ ಬಿಟ್ಟು ಕೊಡಬೇಕು ಅನ್ನುವಂಥದ್ದು ಕರಾರು, ದಾನವಾಗಿ ಕೊಡಬೇಕು. ದಾನವಾಗಿ ಕೊಡೋದಲ್ಲದೆ ಡೆಪ್ಟಿ ಕಮಿಷನರ್ ಏನು ಹೇಳಿದ್ರು ಅಂದರೆ, ನಮಗಲ್ಲಿ ಮಿನಿ ವಿಧಾನಸೌಧ ಮಾಡಬೇಕಾದ್ರೆ ನಮಗೆ 30 ಫೂಟು 40 ಫೂಟು ರೋಡ್ ನಡೆಯೋದಿಲ್ಲ, ನಮಗೆ ಮಿನಿಮಮ್ ನೀವು ಅಪ್ರೋಚ್ ರೋಡ್ ಏನಿದೆ 50 ಫೀಟ್ ರೋಡ್ ಇಡುತ್ತೀನಿ ಅಂದರೆ ನಾನು ಅದರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಹೇಳಿ. ಡೆವಲಪ್ಮೆಂಟು ಈಗೇನು MLA ಅವರು ಹೇಳಿ ಹ್ಯಾಂಗೆ MLA ಆಗಿದ್ರು ಭಗವಂತ ಹೇಳಬೇಕು. ನಾನು ಡೆವಲಪ್ಮೆಂಟು ಸರ್ಕಾರವೂ ಮಾಡೋದಿಲ್ಲ, ಇಲಾಖೆನೂ ಮಾಡೋದಿಲ್ಲ, ಅಥವಾ ಮುನ್ಸಿಪಾಲ್ಟಿನೂ ಮಾಡೋದಿಲ್ಲ. ಯಾರು ಲ್ಯಾಂಡ್ ಡೆವಲಪರ್ ಇದ್ದಾರೆ ಅವರೇ ಮಾಡಬೇಕು. ಈ ರೋಡನ್ನು 50 ಫೂಟ್ ರೋಡ್ ಆಗಲಿ, 40 ಫೂಟ್ ರೋಡ್ ಆಗಲಿ, ಚರಂಡಿ ಆಗಲಿ ಎಲ್ಲ ಯಾರು ಮಾಡಬೇಕು? ಲ್ಯಾಂಡ್ ಓನರೇ ಮಾಡಬೇಕು. ಈಗ ಏನು ಲ್ಯಾಂಡನ್ನು ಅವ್ರು ಕೊಟ್ಟಿದ್ದಾರಲ್ಲ, ಇವತ್ತು ಕೂಡ ಅದು ಕನಿಷ್ಠ 70 ಲಕ್ಷದ ಕೆಳಗಡೆ ಮಾರಾಟ ಆಗ್ತದೆ. ಇವರು ತಗೊಂಡಿದ್ದೆ 47 ಲಕ್ಷ ಪರ್ ಏಕರ್ ತಗೊಂಡಿದ್ದಾರೆ. 43 ಲಕ್ಷ ಪ್ಲಸ್ ರಿಜಿಸ್ಟ್ರೇಷನ್ ಎಲ್ಲ ಕೂಡಿ ಆಫ್ ದ ರೆಕಾರ್ಡ್ ತಗೊಂಡಿರ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಬಿದ್ದಂಥದ್ದು ಸುಮಾರು ಒಂದು 43-47 ಲಕ್ಷ ಬಿದ್ದಿದೆ. ರಿಜಿಸ್ಟ್ರೇಷನ್ ವ್ಯಾಲ್ಯೂ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ, ಅದು ಏನು ಅದು ನನಗೆ ಸಂಬಂಧ ತಗೊಂಡಿದ್ದೆ. ಈಗ ಇವ್ರು ಮಾತಾಡೋ ಧಾಟಿ ಹೆಂಗಿದೆ, PWD ಗೆಸ್ಟ್ ಹೌಸ್ ನಾವು ಮಾಡಿ, ನಾನು ಅದನ್ನು ಚರ್ಚೆ ಮಾಡಿದ್ದು, ನಾವು ಮಾಡಿಲ್ಲ ಅಂತಲ್ಲ, PWD ಅವ್ರ ಜೊತೆನೂ ಚರ್ಚೆ ಮಾಡಿದ್ದು. ಅವ್ರು ಹೇಳ್ತಾರೆ ನಾವು ನಮ್ಮ ಪ್ರಾಪರ್ಟಿ ಕೊಡೋಕ್ಕಾಗಲ್ಲ, ನಮ್ಮ ಪ್ರಾಪರ್ಟಿ ಈಗಾಗಲೇ ತಾಲೂಕಾಗಿದೆ ಅಂತೀರಿ, ನಮಗೂ ಆಫೀಸ್ ಬೇಕು, ನಮಗೂ ಕೂಡ PWD ಆಫೀಸ್ ಬೇಕು, ಅದರ ಜೊತೆ RDPR ಆಫೀಸ್ ಆಗಬೇಕು, ವಾಟರ್ ಸಪ್ಲೈ ಡಿವಿಷನ್ ಅಂತ ಸಪ್ರೇಟ್ ಆಗಿದೆ ಅದಕ್ಕೆ ಆಫೀಸ್ ಬೇಕು, ಪ್ಲಸ್ ಸರ್ಕಿಟ್ ಹೌಸ್ಗಳು ಬೇಕು. ಎಲ್ಲಿದ್ದೀರಿ ಅಂತ ಹೆಂಗೆ ಕೊಡ್ತೀರಿ ಜಾಗ? ನಾವು ಕೊಡೋ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಏನಾದರೂ ಒಂದು ಹೇಳೋದು, ಏನಾದ್ರು ಒಂದು ಮಾತಾಡಿ ಆಯಿತಾ. KEB ಅವರಿಗೆ ಇಟ್ಸ್ ಎ ಕಾರ್ಪೊರೇಷನ್, KEB ಇಸ್ ಎ ಕಾರ್ಪೊರೇಷನ್, ಅವ್ರಿಗೂ ಮಾತಾಡೋದು. ನಮ್ಮ ಕಾರ್ಪೊರೇಷನ್ ಇದ್ರಿ ಕೊಡೋ ಪ್ರಶ್ನೆ ಇಲ್ಲ, ಬರ್ತೈತೆ. ಕಾರ್ಪೊರೇಷನ್ ಇದೆ, ನಾವು ಕೊಡೋ ಪ್ರಶ್ನೆ ಬರೋದು. ನಾಳೆ ನಮಗೆ ಬೇಕೇ ಬೇಕು, ನಮಗೆ ಕ್ವಾರ್ಟರ್ಸ್ ಬೇಕು, ಮತ್ತೊಂದಕ್ಕೆ ಬೇಕು. ನಾವು ಬೇರೆ ಕಡೆ ಶಿಫ್ಟ್ ಆಗಿ ಬಂದರೂ ಕೂಡ ಅದನ್ನು ನಾವು ಅಕ್ವೈರ್ ಮಾಡಿದ್ವಿ, ಫ್ರೀ ಲ್ಯಾಂಡ್ ತೊಗೊಂಡಿಲ್ಲ, ಅದು ಅಕ್ವಿಜಿಷನ್ ಮಾಡ್ಕೊಂಡಿದ್ವಿ, ಫ್ರೀ ಲ್ಯಾಂಡ್ ಎಲ್ಲಿ ತೊಗೊಂಡಿಲ್ಲ. ನಾವು ಇಲ್ಲಿ ಅನ್ನುವಂಥ ಪ್ರಶ್ನೆ ಅದು ಕೂಡ ಅವರು ಹೇಳಿದ್ರು. ಕೊನೆಗೆ DC ಅವರೆಲ್ಲ ಆದಮೇಲೆ ಈ ಲ್ಯಾಂಡನ್ನು ಆಯಿತು ನೀವು ದಾನ ಕೊಡೋದಾದರೆ ಇದು ಮೊದಲು ಹಿಂದ್ಗಡೆ ಇಟ್ಟಿದ್ದು, ಸ್ವಲ್ಪ ಅದನ್ನು ಇನ್ನೂ ಮುಂದೆ ತಗೋಬೇಕು ಅಂತ ಕಂಡೀಷನ್ ಆಯಿತು. ನಮಗೆ ಪೂರ್ತಿ ಹಿಂದೆ ಕೊಡೋಕ್ಕೆ ಬೇಡ, ಇನ್ನೂ ಸ್ವಲ್ಪ ಮುಂದೆ ತಂದು ಕೊಡಿ ನಮಗೆ.
ಅದನ್ನು ಇವರು ಪಾಪ ಪ್ಲ್ಯಾನ್ ಇನ್ನೂ ಫೈನಲ್ ಆಗಿಲ್ಲ, ಅದು ಪ್ಲ್ಯಾನ್ ಕೇವಲ ಅವ್ರಿಗೆ ಏನು ಬಿಟ್ಕೊಡಬೇಕು ಅಷ್ಟಕ್ಕೆ ಮಾತ್ರ ಚೆಕ್ಬಂದಿ ಹಾಕಿ ಪೋಡಿ ಮಾಡಿಸಿ ಕೊಟ್ಟಿದ್ದಾರೆ. ಇದು ಒಂದು. ಮತ್ತು ಇದು ಚರ್ಚೆ ನಡೆದು ಸುಮಾರು ದಿವಸ ಆಗಿದೆ. ಈಗ ಏನು ಹೊಸದೇನ, ನಾ ಇವಾಗ ಈಗ ಕೂತಿರ್ತೀನಲ್ಲ, ಎಲ್ಲರೂ ಮಾತಾಡ್ತಿರ್ತೀನಿ, ಯಾರು ಕೂಡ ಮುಚ್ಚುಮರಿ ಮಾತಾಡೋದಕ್ಕೂ ಕೂಡ ಯಾರು ಇದಕ್ಕೆ ಇಂಟ್ರೆಸ್ಟು. ಮತ್ತು ನಮ್ಮ ಮೊನ್ನೆ ಈಗ ಹೇಳಿದ್ರು, ಇಷ್ಟು ದಿವಸ ಆಯಿತು ಕುಂತೀವಿ, MLA ಬಂದು ಹೊಳ್ಳಿ ನೋಡಿಲ್ಲ ಅಂತ IB ಒಳಗಡೆ ಕರೆದು ಅವರೇ ನನ್ನ ಬಾ ಅಂತ ಹೇಳಿದ್ರು. ನಾನು IBಗೆ ಹೋದೆ, ಕೂತ್ಕೊಂಡು ಚರ್ಚೆ ಮಾಡಿ ಅವತ್ತಾದರೂ ಅವ್ರ ಬಾಯಿಂದ ಹೇಳಿದ್ರೆ, ಹಿಂದೆ ನಾವು ಡಿಪೋ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಮಾಡಿಕೊಟ್ಟಿವ್ರಿ, ಹ್ಯಾಂಗೆ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಮಾಡಿಕೊಟ್ರೆ ನೀವು ಹೋಗ್ತೀರೇನ್ರಿ ಅಂದರು. ಹೋಗ್ತೀನಿಪ್ಪ ಅಂದೆ. ನಂದೊಂದು 5 ಲಕ್ಷ ಇರಲಿ ಅಂತ ಹೇಳಿದೆ. ನಾನು ಬೇಕಾದ್ರೆ 5 ಲಕ್ಷ ಕೊಡ್ತೀನಿ. ನನಗೆ 5 ಲಕ್ಷ ಎಷ್ಟು ಮಹತ್ವದ ಐತೆ ಅನ್ನೋದು ನನಗೆ ಗೊತ್ತಿರ್ತೈತೆ. ಅದ್ರ ಬಗ್ಗೆ ಹಗುರಾಗಿ ಮಾತಾಡೋರಿಗೆ, ಭಾಳ ಸರಳವಾಗಿ ಮಾತಾಡೋರ ಬಗ್ಗೆ ನಾನು ಚರ್ಚೆಗೆ ಹೋಗಿದ್ದೆ. ಹೇಳಿದೆ, ಅದು ಪತ್ರಿಕೆಯಲ್ಲಿ ಕೂಡ ಬಂತು. ಪತ್ರಿಕೆಯವ್ರು ಗೋರ್ಪಡೆಯವ್ರು ಫೋನಲ್ಲಿ ಮಾಡಿದ್ರು. ಅವತ್ತು ಹೇಳಿದ್ನಲ್ರಿ ಗೋರ್ಪಡೆಯವ್ರೆ, ನಿಮ್ಮ ಮುಂದೆ ಹೇಳಿದ್ದೀನಿ, ಎಲ್ಲರೂ ಕೊಡಿಸ್ರಪ್ಪ, ನಂದು ಒಂದು ಕಾಂಟ್ರಿಬ್ಯೂಷನ್ ಕೊಡ್ತೀನಿ, ಊರಿನವ್ರು ಕಾಂಟ್ರಿಬ್ಯೂಷನ್ ಮಾಡ್ಯಾರಿದ್ರೆ ನಾನು ಒಂದು ಕಾಂಟ್ರಿಬ್ಯೂಷನ್ ಮಾಡ್ತೀನಿ ತಗೊಳ್ಳಿ ಅಂತ ಹೇಳಿ. ಅವರೇ ಕೊಡಿಸ್ಲಿ. 7 ಸಲ MLA ಆಗ್ಯಾರ, ಏನು ಕಡಿಮೆ ಇವ್ರಿಗೆ 100 ಕೋಟಿ ಮಾಡ್ಯಾನ. ಬುದ್ಧಿಗೆ ಇವರಿಗೆ ದರ್ಶನ ಇದರಲ್ಲಿ ಗೊತ್ತಿಲ್ಲ. ನಾನು ಮಾನಹಾನಿ ಕೇಸ್ ಹಾಕ್ಬೇಕಂತ ಮಾಡಿದ್ದೀನಿ. ಮಾನಹಾನಿ ಕೇಸ್ ಹಾಕಲಿಕ್ಕೆ ಆಲೋಚನೆ ಮಾಡ್ತೀನಿ. ನಾನು ಸಿನ್ಸಿಯರಾಗಿ ಮಾಡ್ತೀನಿ. ಸುಮ್ಮನೆ ಏನಾದರೂ ಮನಸ್ಸು ಬಂದಂಗೆ ಬಾಯಿ ಸಡಿಲ್ಬಿಟ್ಟು ಮಾತಾಡಿದರೆ ಇನ್ನು ಮುಂದೆ ಸುಮ್ಮನೆ ಕೂತ್ಕೊಳ್ಳೋದು. ನೀವೇನು ಮಾಡಿರಿ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆಮೇಲೆ ಏಕವಚನೆ ಮಾತಾಡೋದು. ವಯಸ್ಸಿನಲ್ಲಿ ನನಗಿಂತ 10 ವರ್ಷ ಸಣ್ಣವರು, ವಯಸ್ಸಿನಲ್ಲಿ ಕೂಡ 10 ವರ್ಷ ಸಣ್ಣವರು ಬಂದು ಉದ್ದಕ್ಕೆ ಸಾಷ್ಟಾಂಗ ಆಗ್ತಿದ್ದೆ. ನಾನು ಅನ್ಮಾಡ್ದು ಈ ಮಾತನ್ನು, ಈಗ ಹಿರಿಯರ್ರಿ, ನಮ್ಮ ಹಿರಿಯರು ನೀವು ಅಂತ ಬಂದು ನಮಸ್ಕಾರ ಅಂತ ಬಗ್ಗೆ ನಮಸ್ಕಾರ ಮಾಡ್ತಿದ್ದೆ. ಇವತ್ತು ಏಕವಚನಾಗಿ ಮಾತಾಡೋದು ಆಯಿತು. ನಮಸ್ಕಾರ ಮಾಡ್ಯಾನಂದ್ರೆ ಅವ್ರು ಗೌರವ ಕೊಟ್ಟಾಗ ನಾನು 2-3 ಸಲ ಅಂತಿದ್ದೀನಿ, ನೀವು MLA ಅವರಾಗಿರಪ್ಪ ಹಿಂಗೆ ಮಾಡ್ಕೊಂಡಿದ್ದು ಅಂತ ನಾನು ಹೇಳಿದ್ದೀನಿ. ನಾನು ಅಂತೀನಿ, ಅಂದರೆ ಅಲ್ಲ, ಮಾಡೋದು ತಪ್ಪು, ನೀವು ಮಾಡಬಾರ್ದು. ನೀವು ಹಿರಿಯರ್ರಿ, ಆಯ್ತಪ್ಪ, ಹಿರಿಯತನ ಇವತ್ತು ಹೋಗ್ತಾ ನಂದು. ನಿಮಗೇನಾದ್ರೂ ಏಕವಚನ ಮಾತಾಡುವಂಥ ಪ್ರಸಂಗ ತಿಳಿದಿದ್ದೆ ನಾನು. ನೀವು ಏಕವಚನಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ನನ್ನ ಹಿಂಬಾಲಕರು ನಿನಗೆ ಬೇರೆ ಭಾಷೆ ಉಪಯೋಗ ಮಾಡೋಕ್ಕೆ ಚಾಲು ಮಾಡ್ತಾರೆ. ಇದು ಯಾವ ಸಂಸ್ಕೃತಿ ನಿಮ್ಗೆ ಏನು ಹೇಳ್ಕೊಬೇಕಾಗೈತೆ ಹೇಳ್ರಿ. ಅದು ಬಿಟ್ಟು IB ಕೊಡಿಸ್ರಿ, ನಂದು IB, ನಂದಕ್ಕೆ IB, ಇವ್ರು 100 ಕೋಟಿ ಗಳಿಸ್ಯಾರ, ಎಲ್ಲರ ಲ್ಯಾಂಡ್ ಹಿಡಿದು ಕೊಡಿರ್ತಾರೆ. ಮನೆ ಇಲೆಕ್ಷನ್ ಸಾಲನ ತಿರ್ಸಕ್ಕೆ ಇವತ್ತು ಮೇಲೆ ಹಗಲಿ ರಾತ್ರಿ ಅಂತ ಇಲ್ಲಿ ಕೂತಾರೆ ನೋಡಿ. ಸಾಲ ಕೊಡಿಸಿದವ್ರು ಇಲ್ಲೇ ಕೂತಾರೆ, ನಮ್ಮ ಮಕ್ಳು ಕೂತಾರೆ ಹಿಂದೆ. ಸಾಲ ಕೊಡಿಸೋರು ಇವತ್ತು ನಮ್ದು ಏನೈತೆ ಪರಿಸ್ಥಿತಿ ಗೊತ್ತಿಲ್ಲ ಅವ್ರಿಗೆ. ರಾಜಕಾರಣದಲ್ಲಿ ಯಾರು ತೊಳೆದು ಮುಕ್ತಿ ಇರಲಿಕ್ಕೆ ಆಗೋದಿಲ್ಲ. ಆದರೆ ಅದಕ್ಕೆ ಯಾವುದನ್ನು ಬಾಯಿಗೆ ಇಟ್ಕೋಬೇಕು, ಯಾವುದನ್ನು ಇಟ್ಕೋಬಾರ್ದು ಅನ್ನೋ ಜ್ಞಾನ ನಮಗೆ ದೇವ್ರು ಕೊಟ್ಟಾನೆ. ನಾವೇನು ತೊಳೆದು ಮುತ್ತೆಲ್ಲ ಯಾರು ಎಲೆಕ್ಷನ್ನಾಗಿ ಖರ್ಚು ಮಾಡಿಸ್ತೀವಿ, ಅವ್ನು ಖರ್ಚು ಮಾಡ್ರಿ, ಇವ್ನು ಖರ್ಚು ಮಾಡ್ರಿ ಅಂತ ಹೇಳ್ತೀವಿ. ಮತ್ತು ಅದಲ್ಲ, ಅದು ಕರಪ್ಷನ್ ಅಲ್ಲ, ಅದು ಕರಪ್ಷನ್ನೇ. ಯಾರಿಗೆ ಹೇಳಬೇಕು, ಯಾರ ಪ್ರಮಾಣ ಯಾವನಿಗೂ ಅಂತೆ ನಾವೇನು ಕೈ ಹಿಡಿದು ಜೋರು ಮಾಡಿ ಕಸ್ಕೊಂಡು ಬ್ಯಾಗ್ ತಂದಿಟ್ಟು ಮಗನೇ ಇದು ಮಾಡಿದ್ರೆ ಸರಿ, ಇಲ್ಲಿಕ ನೋಡಿ ನೋಡ್ಕೋತೀನಿ ಅಂತೇಳಿ ಅಂತ ಭಾಷೆ ಇವತ್ತಿಗೂ ನಮ್ಮ ಬಾಯಿಗೆ ಬಂದಿಲ್ಲ, ಬರೋಂಗೂ ಇಲ್ಲ, ಬೇಕಾಗಿಲ್ಲ. ಆದರೆ ಇರಲಿ, ಇವ್ರು ಮಾತಾಡುವಂಥ ಧಾಟಿ ಅಂತ ಒಂದು ಮಾಜಿ ಶಾಸಕರಿಗೆ, ಒಂದು ಪಕ್ಷದ ಒಂದು ಯಾವುದ್ರಿ ಕಿಸಾನ್ ಸೆಲ್ಲಿನ ಅಧ್ಯಕ್ಷ, ರಾಜ್ಯದ BJP ಘಟಕದ ಅಧ್ಯಕ್ಷ. ಇದೇ ಸಂಸ್ಕೃತಿ ಇದೆ BJPಗೆ ಅನ್ನಂಗಾಗಿದೆ. ನನಗೆ ಇದೇ RS ಪಾಟೀಲ್ ಕರೆಸಿದ್ರು, IBL ಕೂಡಿದ್ದೀವಿ. ಅವತ್ತು ಹೇಳಿದೆ ನಾನು, ನೀವು ಎಲ್ಲರ, ನನಗೇನಿಲ್ಲ, ಇವತ್ತು ಕೂಡ ನೀವು ಎಲ್ಲರ 3 ಎಕರೆ ನೀವು ಯಾರಾದರೂ ಕೊಡೋಕೆ ತಯಾರಾಗ್ರಿ, ಅಥವಾ ಗೌರ್ಮೆಂಟ್ ಲ್ಯಾಂಡ್ ಇಂತಲ್ಲಿ ಇದೇ 3 ಇಂದ 4 ಎಕರೆ ಐತೆ ಅಂತ ಐಡೆಂಟಿಫೈ ಮಾಡಿಕೊಡ್ರಿ, ಅಲ್ಲೇ ಮಾಡೋಣ. ಇವ್ರ ಪಾರ್ಟ್ನರ್ಶಿಪ್ ಇದೆ, ನಂದೇ ಬದ್ನಿಕಾಯಿ ಪಾರ್ಟ್ನರ್ಶಿಪ್ ಇದೆ, ಪ್ರೂವ್ ಮಾಡಬೇಕು. ಬೇನಾಮಿ ಆಸ್ತಿ ಮಾಡಿ ಅಂತ
ಬೇನಾಮಿ ಆಸ್ತಿ ಮಾಡಿ ನನಗೇನು ಬಂದಿದೆ, ನನಗೇನು ನಿಂತಿದೆ ಬೇನಾಮಿ ಆಸ್ತಿ ಮಾಡೋಕ್ಕೆ? ನನಗೇನು ನಿಂತಿದೆ ಬೇನಾಮಿ ಆಸ್ತಿ ಮಾಡೋಕ್ಕೆ? ನಾನು ಯಾರಿಗೂ ಬೇನಾಮಿ ಮಾಡಬೇಕಂದ್ರೆ ಅವಶ್ಯಕತೆ ನಂದಿಲ್ಲ. ಬೇನಾಮಿ ಆಸ್ತಿ ಮಾಡಿದ್ದಾರೆ, ಅವರು ಕೂಡ ಪಾಲಿಟ್ಕೊಂಡಾರ. ತೋರಿಸಪ್ಪ, ರೆಕಾರ್ಡ್ ತೋರಿಸು. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಒತ್ತಿ ಅಂದರೆ, ನೀವು ರಾಜಕೀಯ ಏನು ಮಾಡ್ತೀರಿ ಅನ್ನೋದು ನಮಗೂ ಗೊತ್ತಿದೆ. ಯಾವ ರೀತಿಯಾಗಿ ಸಂದರ್ಭಾನುಸಾರವಾಗಿ ಹೆಂಗೆ ರಾಜಕೀಯ ಮಾಡ್ತೀರಿ. ನಾನು ಅದಕ್ಕೆ ಜೀವನದಾಗ ಸಂದರ್ಭಾನುಸಾರ ರಾಜಕಾರಣ ಮಾಡಿ ಯಾರ್ಯಾರು ನೆಂಟಸ್ತನ ಇದೆ, ಯಾರ್ಯಾರು ಕೆಲವರು ನಮ್ಮಲ್ಲೇ ಇದ್ಕೊಂಡು ಇಂಥವೆಲ್ಲ ಮಿಸ್ಚೀಫ್ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಅದಕ್ಕೆ ನಾವು ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಾರ್ವಜನಿಕ ಹಿತದೃಷ್ಟಿಯಿಂದ ಇವತ್ತಾದರೂ ಹೇಳ್ತೇನೆ, ಯಾರಾದರೂ ಭೂಮಿಯನ್ನು ಕೊಡೋದಾದರೆ ಖಂಡಿತವಾಗಿ ನಾನು ಓಪನ್ ಮೈಂಡ್ನಲ್ಲಿ ಇದ್ದೀನಿ ಅನ್ನುವಂಥದ್ದು ನಾನಲ್ಲ, ವೈಯಕ್ತಿಕವಾಗಿ ಆಫೀಸರ್ಸ್ ವಿಲ್ ಟೇಕ್ ಎ ಡಿಸಿಷನ್ ಅಂತ. ನಾನಲ್ಲ, ಆಫೀಸರ್ಸು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆದರೆ ಇರುವಂಥದ್ದು ಬರುವಂಥದ್ದು ಅವ್ರ ಉದ್ದೇಶ ಏನಿದೆ ಅಂದರೆ, ಏನಾರ ಮಾಡಿ ಇದು ಆಗದಂಗೆ ನೋಡ್ಕೋಬೇಕು, ಅಂದರೆ ಇವ್ರು ಕೆಟ್ಟ ಹೆಸರು ತರಬೇಕು. ನಾಳೆ ದಿವಸ ಇವರು ಒಂದು ಇಲ್ಲಿ ಪ್ರಜಾಸೌಧ ಕೂಡ ಮಾಡಲಿಲ್ಲ, ಆಫೀಸ್ಗಳು ಸರ್ಕಾರದ ಯಾವುದೂ ಬರಲಿಲ್ಲ, ಯಾಕಂದ್ರೆ ಇವ್ರು ಯಾವುದೋ ಒಂದು ಆಫೀಸ್ ತರಕ್ಕೂ ಪ್ರಯತ್ನ ಮಾಡಲಿಲ್ಲ, ಅಥವಾ ಏನೋ ಹೊಸದ ಹೇಳ್ತಾರೆ, ನಾನು ಹಳೆ ಮುನ್ಸಿಪಾಲ್ಟಿ ಏರಿಯಾ ಏನೈತಿ ಅಲ್ಲೇ ಪ್ರಜಾಸೌಧ ಮಾಡುವಂಥದ್ದಕ್ಕೆ ತೀರ್ಮಾನ ಮಾಡಿದ್ದೆ, ಅಲ್ಲಿ ಕಾಂಪ್ಲೆಕ್ಸ್ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೆ. ಗಾಳಿ ಗೊಬ್ಬರ, ಗಾಳಿ ಗೊಬ್ಬರ. ಪ್ರಜಾಸೌಧ ಮಾಡೋಷ್ಟು ಏರಿಯಾ ಐತೆ ಮುನ್ಸಿಪಾಲ್ಟಿಗೆ, ಪ್ರಜಾಸೌಧ ಮಾಡೋಷ್ಟೈತೆ. ನಾವು ಒತ್ತಾಯ ಮಾಡಿದ್ರಿ ಕೊನೆಗೆ, ಈ ಬ್ಯಾಡ್ ಸಾಹೇಬ್ರೆ ಎದಕ್ಕೆ ಸುಮ್ಮನೆ ನಮಗೆ ಎಕರೆಗೆ 70 ಲಕ್ಷ ರೂಪಾಯಿ ಆಗ್ಯಾವ, ನಾವು ಯಾಕೆ ಅದನ್ನು ಮಾಡೋಕ್ಕೆ ಹೋಗಲ್ರಿ, ಬೇಡ ಅಂತಂದ್ರೆ ಮೊದಲು ಮಾತು ಕೊಟ್ಟಿರಿ, ನಾನು ಒಪ್ಕೋಬೇಕು. ಜೋರು ಮಾಡಿ ಪ್ರಭುಗೌಡ್ರ ಪಾಲೈತೆ ಅಂತ ನಾಳೆ ನನ್ನ ಹೆಸರಲ್ಲೇ ಬರೆದು ಕೊಟ್ಟು ಬಿಡ್ರಿ ಮರ. ಅವರು ಮಾಡಿದ್ದೇನು ಆಟಗಳದವು ಜಗತ್ತಿಗೆ ಗೊತ್ತಿದೆ. ಈ ದವಾಖಾನೆ ಕಟ್ತೀನಿ, ಹೆಣ್ಮಕ್ಳಿಗೆ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತೇಳಿ ಯಾವುದೋ ಬಡವ ಪಾಯದ ಒಂದು ಭೂಮಿ ಖರೀದಿ ಮಾಡಿದ ಅವ್ರು ನಂಬಿಬಿಟ್ರು. ಮಾರ್ಕೆಟ್ ರೇಟ್ಗಿಂತ 50,000 ಆ ಕಾಲಕ್ಕೆ ಕಡಿಮೆ ಕೊಟ್ಟರು, 50,000 ಲಕ್ಷ ಕಡಿಮೆ ಕೊಟ್ಟರು. ತೊಗೊಂಡಿಲ್ಲ, ಐಷಾರಾಮ ಬಂಗ್ಲೆ ಕಟ್ಕೊಂಡಾರ. ಗಾರ್ಮೆಂಟ್ ಎಲ್ಲ ಹೆರಿಗೆ ಆಸ್ಪತ್ರೆ, ಶಿವಕುಮಾರ ಸ್ವಾಮಿಗಳ ಹೆಸರಲ್ಲಿ ನಾವಿಂಥದ್ದೇನು ಸುಳ್ಳು ಹೇಳೋದು. ನಮ್ಮ ಅಜ್ಜ ಕೊಟ್ಟಿದ್ದೆ ಇವತ್ತು ಒಳ್ಳೆ ನಮಗೆ ಏನಪ್ಪ ಅಂದ್ರೆ ಅವನ ಹೆಸರು ತಗೊಳ್ಳಾರ್ದಂಥ ಕಾಲ ಐತಿ. ನೂರಾರು ಕೋಟಿ ರೂಪಾಯಿ ಆಸ್ತಿಗಳು, 1 ರೂಪಾಯಿ ಅಲ್ಲ 2 ರೂಪಾಯಿ, ನೂರಾರು ಕೋಟಿಗಳ ಆಸ್ತಿಗಳು ಇವತ್ತಿನ ಮಾರ್ಕೆಟ್ ರೇಟ್ ಹಿಡಿದು. ಅದನ್ನೇ ನಾವು ಯಾರ ಮುಂದೆ ಹೇಳ್ಕೊಳಕ್ಕೆ ಅದಕ್ಕೆ ಬೇಕು. ಅದಕ್ಕೆ ರಾಜಕಾರಣ ಮಾಡೋದಲ್ಲ. ಈಗ ನೋಡಿ ಎಲ್ಲಿದ್ದಾರೆ, ಅದು ಇದು ನಿಮ್ಮದು ಬರುತ್ತಿದ್ದೆ, ನಾನೇ ತಗೋಬೇಕಂತ ನಾನೇ ಇದನ್ನು ಮಾಡಿಲ್ಲ. ವಯಸ್ಸು ಮಾಡಿಲ್ಲ, ಎಲ್ಲಿದ್ದಾರೆ ಇಲ್ಲಿ ನೋಡಿ, ಕೆರೆ ಅಂತ ಪಾಣಿಯಲ್ಲಿ ದಾಖಲೆ ಇರುತ್ತದೆ. 64 ಇದೆ, ಫ್ರಮ್ 64 ಇದೆಯಾ ಇದು. ಅದನ್ನೇ ತಗೋಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ ನಾನು ಕೂಡ ಇವತ್ತು ಹೇಳ್ತೇನೆ, ಊರ ಒಳಗಡೆ ಅಲ್ಲ. ಈಗ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ, ಆ ಕೆರೆ ಬಗ್ಗೆ ನಾನು ಕೂಡ ಇವತ್ತು ಮನಸ್ಸು ಬದಲಾಯಿಸಿದೆ. ಏನು ಮನಸ್ಸು ಬದಲಾಯಿಸಿದೆ ಅಂದರೆ, ಈಗ ನಮ್ಮದು ನೀರಾವರಿ ಕ್ಷೇತ್ರ ಆಗ್ತಾ ಇದೆ, ಅಲ್ಲಿ ಬೂದಾಳ ಪಿನಪುರ ನೀರಾವರಿ ಕ್ಷೇತ್ರ ಆಗ್ತಾ ಇದೆ. ಆ ಕೆರೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಮುಂದೆ ಯಾವುದರ ಒಂದು ಫಂಡ್ನಲ್ಲಿ ದುಡ್ಡು ತಗೊಂಡು ವಾಕಿಂಗ್ ಟ್ರ್ಯಾಕ್ ಮಾಡಿಕೊಂಡು ತಾಳಿಕೋಟೆಯಲ್ಲಿ ಒಂದು ಒಳ್ಳೆಯ ಕೆರೆ ನಿರ್ಮಾಣ ಮಾಡಿ, ಒಂದು 8 ಎಕರೆ ಕೆರೆ ಮಾಡಿ, ವಾಕಿಂಗ್ ಟ್ರ್ಯಾಕು ಮತ್ತೊಂದು ಮಕ್ಕಳಿಗೆ ಆಡುವಂಥ ಮೈದಾನ ಏನಾರ ಮಾಡಲಿಕ್ಕೆ ಆಲೋಚನೆ ಮಾಡಿದ್ದೀನಿ. ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೋ, ಫಂಡ್ ಅವೈಲಬಿಲಿಟಿ ಆಗುತ್ತೋ ಎರಡನೇ.
ಯಾಕಂದ್ರೆ ಊರಾಗ ಒಂದು ವಾಟರ್ ಬಾಡಿ ಇಲ್ಲ, ಊರಾಗ. ಅದ್ರ ಸುತ್ತಲೇ ಇರ್ತಕ್ಕಂಥದ್ದಕ್ಕೆ ವಾಕಿಂಗ್ ಟ್ರ್ಯಾಕ್ ಮಾಡಿ ಅಲ್ಲಿ ಮಕ್ಕಳಿಗೆ ಆಡಕ್ಕೆ ಮತ್ತೊಂದಕ್ಕೆ ವ್ಯವಸ್ಥೆ ಮಾಡಿದರೆ ಒಂದು ಪಿಕ್ನಿಕ್ ಸ್ಪಾಟ್ ಆಗ್ತೈತಿ ತಾಳಿಕೋಟೆ. ಈಗ 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 ಹೊಸದಾಗಿ ಬರ್ತಕ್ಕಂಥ ಆಲೋಚನೆಗಳು ನಮಗೆ. ಇನ್ನು ಕೆರೆ ಐತಲ್ಲ, ನಾವು ಅದನ್ನು ಬದಲಾವಣೆ ಮಾಡಕ್ಕೆ ಬರೋಂಗಿಲ್ಲ ಅಂದ್ರೆ ಏನು ಮಾಡಬೇಕು? ಜನಕ್ಕೆ ಉಪಯೋಗ ಆಗಬೇಕು. ಹಂಗೆ ಬಿಟ್ಟರು ಕೆರೆ ಒತ್ತುವರಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಇವೆಲ್ಲ ಆಲೋಚನೆಗಳು ಬಂದವು. ಇಲ್ಲಿ ನೋಡ್ರಿ, ಇಲ್ಲಿ ನಿಚ್ಚಳವಾಗಿ ಹೇಳ್ತಾರೆ. ಹಾಗೂ ತಾಳಿಕೋಟೆ ಪಡೆದ ಹಳೆ ಸರ್ಕಾರಿ ಯಾವುದೇ ಇರುವುದಿಲ್ಲ ಅಂತ DC ಅವರು ರಿಪೋರ್ಟ್ ಮಾಡ್ತಾರೆ, ತಹಸೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಇದನ್ನು? 21ನೇ ಇಸ್ವಿ ಒಳಗಡೆ. ಯಾರಿದ್ರು 21ರಾಗ ಯಾರಿದ್ರಿ? ಶಾಸಕರು ಯಾರಿದ್ರು 21ರಾಗ? ತಹಸೀಲ್ದಾರ್ ಯಾರಿದ್ರು? ಯಾರಿದ್ರು ತಹಸೀಲ್ದಾರ್? ಅದಕ್ಕೆ ಇದು ರಾಜಕಾರಣ ಮಾಡೋದು ಬೇಡ. ನಾನು ರಾಜಕಾರಣ ಮಾಡಕ್ಕೆ ಚೆಂದ ಇಲ್ಲ. ನಾನು ಇವತ್ತು ಹೇಳ್ತೀನಿ ಪ್ರೆಸ್ನವ್ರಿಗೆ, ಇವತ್ತು ವಿಜಯಕರ್ ಅವರು ಪಾರ್ಟ್ನರ್ಶಿಪ್ ಮಾಡ್ಕೊತಾರೋ, ಗುರು ತಾರಾಳ ಯಾರು ಕೂಡ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ದಂಧೆ ಮಾಡ್ತಾರೋ, ಮತ್ತೊಬ್ಬರು ಮಾಡ್ತಾರೋ, ಅದು ಅವ್ರಿಗೆ ಬಿಟ್ಟು ವಿಚಾರ. ನಾನು ವೈಯಕ್ತಿಕವಾಗಿ ಯಾರ ಜೊತೆನೂ ಎಂದು ಯಾವ ಕಾಲಕ್ಕೂ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಬೇನಾಮಿ ಆಸ್ತಿಗಳು ತೊಗೊಳ್ಳೋ ಪ್ರಶ್ನೆ ಇಲ್ಲ. ಭಾಳ ನಿಚ್ಚಳವಾಗಿ ಬೇನಾಮಿ ಆಸ್ತಿ ತೊಗೊಳಕ್ಕೂ, ಯಾಕಂದ್ರೆ ಬೇನಾಮಿ ಅನುಭವಿಸಿವಿ ನಾವು. ಬೇನಾಮಿ ಅನುಭವಿಸಿವಿ. ಏನು ಅನುಭವಿಸಿವಿ? ಬೇನಾಮಿ ಮನ್ಯಾಗ ಸಾಕಿದ ಮಕ್ಕಳ ಹೆಸರಲ್ಲೇ ಇಟ್ಟಿದ್ದೀವಿ. ನಮ್ಮ ಮನೆಗೆ ಮಕ್ಕಳು ಹೆಂಗಿದ್ರು 50% ನೀವು ತೊಗೊಳಪ್ಪ, 50% ನಾಳೆಗ ಈ ಮಕ್ಕಳ ಹೆಸರಲ್ಲೇ ಆಸ್ತಿ ಇಲ್ಲ, ಇವ್ರು ನಾಳೆ ಇವ್ರಿಗಾಗಲಿ ಅಂತ ಒಂದು ಮಾತುಕತೆ ಮಾಡಿ ಇಟ್ಟಿದ್ದೀವಿ ಅವ್ರ ಹೆಸರಲ್ಲಿ ಅಂತ ಇಟ್ಕೊಳ್ಳಿ. ಅವು ಹೆಚ್ಚು ಕಡಿಮೆ 90% ಲಪ್ಟಾಯಿಸ್ಬಿಟ್ಟಾರೆ. 1 ಎಕರೆ ಕೂಡ ಬೇನಾಮಿ ಇಟ್ಟುಕೊಂಡಿಲ್ಲ. 1 ಎಕರೆ ಬೇನಾಮಿ ಇಟ್ಟು ಸಾಗುವಳಿ ಮಾಡಿ ಮತ್ತೆ ಬೇನಾಮಿ ಮಾಡಕ್ಕೆ ಹೋಗ್ತೀವಿ. ಯಾರ್ದಾರ ಹೆಸರು ತಲೆ ಕೆಟ್ಟಿದ್ದೀವಿ. ಭಾಷೆ ಮೇಲೆ ಹಿಡ್ತಾ ಇರಲಿ. ಒಬ್ಬ ಮಾಜಿ ಶಾಸಕರಾಗಿದ್ದೆ. 21 ದಿವಸ ನಾನು ಯಾಕೆ ಹೋಗಿಲ್ಲ, ಬಂದಿಲ್ಲ MLA. ಅರೆ ಕರೆದು ಕೂಡಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಅವತ್ತೇ ಏನು ಹೇಳೋದು ಹೇಳಿದ್ದೀನಿ, ಪ್ರೆಸ್ ಸ್ಟೇಟ್ಮೆಂಟ್ ಹೇಳಿದ್ದೀನಿ, ಪ್ರೆಸ್ಸಿಗೆ ಹೇಳಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ಮತ್ತು ನೀವು ಇದನ್ನು ರಾಜಕೀಯ ಪ್ರೇರಿತವಾಗಿ ಏನಪ್ಪ ಅಂದರೆ ಒಂದು ಸಂಘಟನೆ ಮಾಡ್ಕೊಂಡು ಕುಂತು ಇದನ್ನು ಅಲ್ಲಿ ಒಂದು ಶೋ ಮಾಡ್ಕೋತ ಕುಂದಿರ್ತೀರಿ ದಿವಸ. ನಾನೇನು ಪ್ರತಿ ದಿವಸ ಬಂದು ಬೇರೆ ಕೆಲಸ ಬಿಟ್ಟು ಬರೀ ಇದೇ ಮಾಡ್ಕೋತ ಕುಂದ್ರಲ್ಲ? ಹೇಳ್ರಿ ನೋಡೋಣ. ನಾ ಹೇಳಿದ ಮಾತಿಗೆ ಇವತ್ತು ಕೂಡ ಅದೀನಿ, ಅವತ್ತು ಅದೀನಿ. ನಾನೆಲ್ಲರೂ ಬದಲಾಗಿದ್ದೀನಿ. ಇದ್ರಾಗ ಹೋಗಿ ನೀವು ಅಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತೀನಿ, ಅದನ್ನು ಮಾಡ್ತೀನಿ. ಆಮೇಲೆ ಇನ್ನೊಂದು ಡಾಕ್ಟ್ರ ಅದನ್ನು ಹೇಳ್ಬಿಡ್ತೀನಿ, ಡೋಣಿ ಹಚ್ಚಿಕ್ಕಿರ್ತಕ್ಕಂಥಲ್ಲ 141 ಸರ್ವೆ ನಂಬರ್. ನನ್ನ ತಲೆಗೂ ಅಲ್ಲಿ ಮಾಡಿದ್ರೆ ಚಲೋ ಆಗ್ತೈತೆ, ಏರಿಯಾ ಜಾಸ್ತಿ ತೊಗೊಂಡು ಮಾಡೋಣ ಅಂತ ಹೇಳಿ ಆಲೋಚನೆ ಬಂದಿತ್ತು. ಕಾಮನ್ ಕಲ್ ಏರಿಯಾ ಅದನ್ನು ಯಾರೋ ಬೇರೆದವ್ರು ಖರೀದಿ ಹಾಕೊಂಡ್ರ ಅಂತ ಹಿಂದಾಗಡೆ ಗೊತ್ತಾಯ್ತು. ಅವಾಗನೇ ಈಗಲ್ಲ, ಅವಾಗ ಅದು ರೈವಲ್ ಟೆನೆಂಟ್ ಫೈಲ್ ಮಾಡಿದ್ದಾರೆ. ಟೆನೆಂಟ್ ಸೇಲ್ ಇನ್ನೂ ಪೆಂಡಿಂಗ್ ಇದೆ ಅಂತ ಇನ್ ದ ಇಯರ್ 2013-14 ಪೆಂಡಿಂಗ್ ಇದೆ. ಅದ್ರ ಮೇಲೆ ಇನ್ನೂ ಆರ್ಡರ್ಸ್ ಆಗಿಲ್ಲ ಅನ್ನೋಂಥದ್ದಿತ್ತು. 84 ಆರ್ಡರ್ ಆಗಿದೆ ಅಂತ ಡಾಕ್ಯುಮೆಂಟ್ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. 139 ಎಕರೆ ಯಾವನಾರ ಆಫೀಸರು D ಕ್ಲಾಸ್ ಲ್ಯಾಂಡನ್ನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಂಬರ್ 63 ಕಲಂ ಕೆಳಗಡೆ ಅಲಾಟ್ ಮಾಡಕ್ಕೆ ಬರುತ್ತಾ?
ಮ್ಯಾಕ್ಸಿಮಮ್ 54 acres, ಸ್ವಲ್ಪ ಹೆಚ್ಚು ಮಡಿಕೆ ಖರಾಬ್ ಇದ್ದು 2-3 ಎಕರೆ ಜಾಸ್ತಿ ಬಾಳೋದು. ಬೇಡ 4 ಎಕರೆ ತನಕ ಆಗ್ಬೋದು ಅಂತ ಇಟ್ಬೋದು, 58 acres ತನಕ ಆಗಿರ್ಬೋದು ಅಂತ ಇಟ್ಬೋದು. ಒಬ್ಬ ವ್ಯಕ್ತಿ ಹೆಸರಲ್ಲಿ 139 ಎಕರೆ, ಒಂದು 5 ನಿಮಿಷ ಬಿಟ್ಟು ತುಂಬ ಬಿಸಿ ತುಂಬ 9 ಎಕರೆ ಒಬ್ಬರ ಹೆಸರಲ್ಲೇ ಆದೇಶ ಆಗುತ್ತೆ ಅಂತ ಬಂದು 1984 ನಾನು ಕೇಳಿದಂತಹ ಸಂದರ್ಭದಲ್ಲಿ ಪ್ರಕರಣ ಇನ್ನೂ ಪೆಂಡಿಂಗ್ ಇದೆ ಅನ್ನುವಂಥದ್ದು ನನಗೆ ಮಾಹಿತಿ ಇತ್ತು. ಅದು ಹೆಂಗೆ ರೆಕಾರ್ಡ್ಸ್ ಟ್ಯಾಂಪರ್ ಅದು ರೆಕಾರ್ಡ್ ಎಲ್ಗಪ್ಪ? ಇವತ್ತು ಅಲ್ಲಿ ಆದೇಶ ಕಾಪಿಗಳು ಸಿಗ್ತವೆ, ಆದೇಶ ಕಾಪಿಗಳು ಸಿಗ್ತಾ ಇದೆ, ಕ್ರಿಮಿನಲ್ ಆದೇಶ ಕಾಪಿಗಳು ಸಿಗ್ತಾ ಇದೆ, ಟ್ರೇಸ್ ಆಗ್ತಾ ಇದೆ, ರೆಕಾರ್ಡ್ಸ್ ಟ್ರೇಸ್ ಆಗ್ತಾ ಇದೆ. ಮತ್ತೆ ಇಂಥ ಗೊಂದಲಿ ಇರತಕ್ಕಂಥ ಲ್ಯಾಂಡ್ ಬಗ್ಗೆ ನಾ ಆಲೋಚನೆ ಮಾಡಕ್ ಬರ್ತಾ ನಾಳೆ ಅಂತೀರಪ್ಪ ನೀವು, ಅದಕ್ಕೆ ಒಂದು ಅಪವಾದ ಕೊಡ್ತೀರಿ, ಹೌದಿಲ್ಲ? ಹೆಂಗೆ ಟೈಮ್ ಬರೋದು, ಯಾವ ಕಾಲಕ್ಕೆ ಅದು, ಯಾವಾಗ ಅದು? ನಾ ಈಗ ಸರ್ಕಾರಕ್ಕೆ ಬರ್ತಿದ್ದೀನಿ, ನನಗೇನು ಅದು ಸರಿಯಾಗಿತ್ತಂದ್ರೆ ಆದೇಶ ಆಗಲಿ, ಬೇಡ ಅಂತ ಅನ್ನಂಗಿಲ್ಲ. ಸರಿ ಇದೆ ಅಂತ ಅವರು ರೆಕಾರ್ಡನ್ನು ವೆರಿಫೈ ಮಾಡಿಕೊಂಡು ಎನ್ಕ್ವೈರಿ ಆದಮೇಲೆ ಇದ್ರೆ ಮಾಡ್ಕೊಳ್ಳಿ, ಬೇಡ ಅನ್ನಂಗಿಲ್ಲ. ಆದರೆ ಹೆಂಗಾಯಿತು ಅನ್ನೋದು ಬೇಕು. ನಾವು ಶಾಸಕನಾಗಿ ಒತ್ತಾಯ ಮಾಡ್ತಾ ಇದ್ದೆ, ಯಾರ ಕಾಲದಲ್ಲಿ ರೆಕಾರ್ಡ್ ಟ್ಯಾಂಪರ್ ಅದು, ಯಾರ ಮನೆಗೆ ಲ್ಯಾಂಡ್ ರಿಫಾರ್ಮ್ಸಿನ ಫೈಲ್ಗಳು ಹೋಗ್ತಿದ್ದು, ಪೂರಾ ದಫ್ತರ್ ತಗೊಂಡು ಯಾರ ಮನೆಗೆ ಹೋಗ್ತಿದ್ರು, ಯಾಕೆ ಹೋಗ್ತಿದ್ರು? ಅವೆಲ್ಲ ಕಾನ್ಫಿಡೆನ್ಷಿಯಲ್ ರೆಕಾರ್ಡ್ಸ್, ಯಾರಿಗೂ ಡಿಸ್ಕ್ಲೋಸ್ ಮಾಡಬಾರ್ದು. ಯಾಕಂದ್ರೆ ಕ್ರಿಮಿನಲ್ ಈಸ್ ಒಂದು ಜುಡಿಷಿಯಲ್ ಅಥಾರಿಟಿ, ಅದು ಕ್ರಿಮಿನಲ್ ಈಸ್ ಎ ಜುಡಿಷಿಯಲ್ ಅಥಾರಿಟಿ. ಆ ಕ್ರಿಮಿನಲ್ ಇರ್ತಕ್ಕಂಥ ಫೈಲ್ಗಳು, ಬಸರಕೋಡು ದಣಿಯರ ಹೊಲಗಳು, ಬಸರಕೋಡು ದಣಿಯರ ಹೆಸರಲ್ಲೇ ಗುಡ್ಡ ಸರ್ಕಾರ ಅಂತ ಬರೆಯುವಾಗ ಅವ್ರ ಹೆಸರಲ್ಲೇ ರೆಕಾರ್ಡ್ ಇಲ್ಲ ಅಂತ ಪ್ರೂವ್ ಮಾಡಕ್ಕೆ ಬಂದರು. ಅಲ್ಲಿ ಅವ್ರ ಮನ್ಯಾಗ ಒಂದು ಕಾಗದ ಸಿಕ್ತು, ಅದರ ಮೇಲೆ ಸ್ಟೇ ತಂದರು. ಕೊನೆಗೆ ಅವ್ರ ಮನ್ಯಾಗ ರಸ್ತೆ ಮಾಡಿದ್ರು. ಅಲ್ಲಿ ಏನಪ್ಪ ಅಂದ್ರೆ ಹೊಡೆದು ಏನಪ್ಪ ಅಂದ್ರೆ ಆಯ್ತು, ಮುಂದೆ ಕೋರ್ಟ್ನಾಗ ಏನಾಗುತ್ತೆ ಆಗಿಲ್ಲ, ಅವ್ರ ಪರ ಇರ್ಬೋದು, ವಿರೋಧ ಇರ್ಬೋದು, ಬಟ್ ರೆಕಾರ್ಡ್ಸ್ ನಿಮ್ಮ ಮನೆಗೆ ಹೆಂಗೆ ಬಂದು? ಇಷ್ಟು ವಿಂಡಿಕ್ಟಿವ್ ರಾಜಕಾರಣ. ತಾವು ಬೇನಾಮಿ ಲ್ಯಾಂಡ್ ಅನ್ನು ಪರ್ಚೇಸ್ ಮಾಡಿದರು ನಾಲತ್ತೋಟದಲ್ಲಿ. ವಿಮಲಾಬಾಯಿ ದೇಶಮುಖರು ಮನೆತನಕ್ಕೆ ಸಂಬಂಧಪಟ್ಟಂತ ಒಂದು ಲ್ಯಾಂಡನ್ನು ಇನ್ನೂ ಟ್ರಿಬ್ಯುನಲ್ನಲ್ಲಿ ಇನ್ನೂ ಡಿಸಿಷನ್ಸ್ ಆಗಿಲ್ಲ, ಅದನ್ನು ಪರ್ಮಿಷನ್ ತಗೊಂಡು ಒಪ್ಪಿಗೆ ತಗೊಂಡು 14 ಎಕರೆ ಲ್ಯಾಂಡನ್ನು ತಗೊಂಡು ಬೇನಾಮಿ ಖರೀದಿ ಮಾಡಿದ್ರು. ಯಾರ ಹೆಸರಿನಿಂದ? ಒಬ್ಬವ ಶೆಟ್ರ್ ಅಂತ ಹೇಳಿ, ಯಾರು ಯಲಗೂರು ಶೆಟ್ರ್ ಹೆಸರು ಖರೀದಿ ಮಾಡಿದ್ರು. ನಿಮ್ಮ ಲ್ಯಾಂಡ್ ನಿಮ್ಗೆ ಗೊತ್ತಿರುತ್ತೆ, ನಿಮ್ಗದ್ರ ಇತಿಹಾಸ ಗೊತ್ತಿರ್ತದೆ. ಯಾಕೆ ಮಾಡಿದ್ರು? ಗೊತ್ತಿತ್ತು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟಿನ ಪ್ರಿನ್ಸಿಪಲ್ ವಿರುದ್ಧವಾಗಿ ನಾನು ತಗೊಳಕತ್ತೀನಿ, ನನ್ನ ಹೆಸರು ಸಿಕ್ಕುವಂತಂದ್ರೆ ನಾಳೆ ನನ್ನ ಸ್ಥಾನಮಾನಕ್ಕೆ ಧಕ್ಕಿ ಬರುತ್ತಂತೇಳಿ ಬೇನಾಮಿ ಮಾಡಿದ್ದಿಲ್ಲ. ನಾವು ಇಂಥದ್ದೇನಾರು ಮಾಡಕ್ಕೆ ಬಂದಿವಿ? ಖರೀದಿ ಹಾಕಿ ಈಗ ಪ್ಲಾಟ್ ಮಾಡ್ಯಾರ, ಎಣ್ಣೆ ಮತ್ತೆ ಖರೀದಿ ಹಾಕ್ಯಾರ, ಖರೀದಿ ಹಾಕಿ ಬೇರೆಯವ್ರು ಪ್ಲಾಟ್ ಮಾಡಿ ಮಾರಾಕತ್ತಾರೆ. ಅಲ್ಟಿಮೇಟ್ಲಿ ಸಫ್ರರ್ ಯಾರಾಗ್ತಾರೆ? ಇದಕ್ಕೆ ಯಾರಾಗ್ತಾರೆ? ಒರಿಜಿನಲ್ ಓನರ್ ಆಗ್ತಾರೆ. ರಿಜೆಕ್ಟ್ ಅಲ್ರಿ, ಸೀಲಿಂಗ್ನಾಗೆ ಪ್ರಾಬ್ಲಮ್ ಆಗ್ತದೆ. ಹೌದು, ಇನ್ನು ಅಲಾಟ್ ಆಗಿದೆ, ಫೈನಲ್ ಆಗಿದೆ. ಇದನ್ನ ಇಶ್ಯೂ ಇಂಪಾರ್ಟೆಂಟ್ ಅಂದ್ರೆ ಪ್ರಜಾಸೌಧ ಮಾಡ್ತಾ ಇರೋದು. ಪ್ರಜಾಸೌಧ ಮಾಡೋದಕ್ಕೆ ಅವ್ರು ವಿರೋಧ ಇದ್ದಾರೆ. ಪ್ರಜಾಸೌಧ ಇವತ್ತೇ ಮಾಡಬೇಕು ಅನ್ನುವಂಥದ್ದು ಸುಮಾರು 6 ತಿಂಗಳಿಂದ ನನ್ನ ಹಂಬಲ ಇದೆ, 1 ವರ್ಷದಿಂದ. ಆಗಲೇಬೇಕು ತಾಳಿಕೊಟ್ಟಿಗೆ, ದುಡ್ಡು ಸುದ ಜಮಾ ಆಗಿಬಿಟ್ಟಿದೆ, ಲ್ಯಾಂಡ್ ಅವೈಲೇಬಲ್ ಇಲ್ಲ ನಮಗೆ. ಪ್ರತಿಭಟನೆ ಕೂತಿರೋರು 137 ಎಕರೆ ಸರ್ವೆ ಹೇಳ್ತಿಲ್ಲ, ಅಲ್ಲಿ ಮಾಡುವಂತ ಅದನ್ನು ಒಂದು ದೃಷ್ಟಿ ಕೆಲವ್ರದ್ದು.
ಕೆಲವ್ರ ದೃಷ್ಟಿ. ಆಮೇಲೆ ರೋಡು ಎಲ್ಲಿ ಗೊತ್ತದ ರೋಡು, ಅದಕ್ಕೆ ರೋಡ್ ಮಾಡಬೇಕು, ಪ್ರೊಟೆಕ್ಷನ್ ವಾಲ್ ಮಾಡಬೇಕು. ನಾಳೆ ಮುಳುಗಲಾರ್ದಂಗೆ ಏನಾರ ವ್ಯವಸ್ಥೆ ಮಾಡ್ಬೇಕಂದ್ರೆ 40-50 ಕೋಟಿ ಖರ್ಚು ಮಾಡಬೇಕು. ಎದ್ರಾಗ ಖರ್ಚು ಮಾಡ್ಬೇಕು 45 ಕೋಟಿ? ಮಿಣಿಸಿಗೆ ಹೋಗೋ ರೋಡನ್ನು ಮಾಡ್ಬೇಕು ನಾವು. ಅದಕ್ಕೆ ಸುಮಾರು ಒಂದು 20 ಕೋಟಿ. ಅಲ್ಲಿ ತನ ಮಾಡೋಕ್ಕಾಗೋದಿಲ್ಲ. ಮಿಣಿಸಿಗೆ ರೋಡ್ ಅಂತ ಹಾಕೋಬೇಕು, ಅದಕ್ಕೊಂದು 20 ಕೋಟಿ ಬೇಕು ಮಿನಿಮಮ್. ಮಿಣಿಜಿಗಿ ರೋಡ್ ಒಳಗೆ 15-20 ಕೋಟಿ ಮಿಣಿಜಿಗಿ ರೋಡ್. ಅಲ್ಲಿ ಮತ್ತು ಒಳಗೆ ಅಪ್ರೋಚಿಂಗ್ ಮತ್ತು ಸಪ್ರೇಟಾಗಿ ಮಾಡಬೇಕು, ರೋಡ್ ಮಾಡಬೇಕು, ಪ್ರೊಟೆಕ್ಷನ್ ವಾಲ್ ಕೊಡಬೇಕು. ಡೋಣಿ ಫ್ಲಡ್ ಬಂದರೆ ಕಂಪ್ಲೀಟ್ ಡೋಣಿ ಪ್ರೊಟೆಕ್ಷನ್ ವಾಲ್ ಕೊಡಬೇಕು. ಅದಕ್ಕೆ ಎಲ್ಲಿಂದ ಫಂಡ್ ತರ್ತೀರಿ? ಅದಕ್ಕೆ ಎಲ್ಲಿಂದ ಫಂಡ್ ತರ್ತೀವಿ? ಯಾವ ಹೆಡ್ನಾಗ ಫಂಡ್ ತರಬೇಕು ನಾವು? ಪ್ರೈವೇಟ್ ಲ್ಯಾಂಡ್ ಡೆವಲಪ್ಮೆಂಟಿಗೆ ನಾವೆಲ್ಲಿಂದ ಫಂಡ್ ತರಬೇಕು? ಕೆಲವರು ಆ ದೃಷ್ಟಿಕೋನ ಇಟ್ಟುಕೊಂಡು ಕೆಲವರು ಮಾತಾಡ್ತಾರೆ. ಅದಕ್ಕೆ ನಾನು ವಿರೋಧ ಇಲ್ಲ. ಈ ನಮಗೆ ಫೈನಾನ್ಷಿಯಲಿ ಸಾಧ್ಯ ಇಲ್ಲ ಮಾಡೋಕ್ಕಾಗಲ್ಲ. ಹಣಕಾಸಿನ ನಮಗೆ ಲಭ್ಯತೆ ಆಗೋದಿಲ್ಲ, ನಂಬರ್ 1. ಎರಡನೇದು, ಜನಕ್ಕೆ ಅನಾನುಕೂಲ ಇದೆ, ರೋಡ್ ಅನಾನುಕೂಲ ಇದೆ, ನಂಬರ್ 2. ಥರ್ಡ್ಲಿ, ಯಾವ ಹೊತ್ತಿಗೆ ಮಹಾಪೂರ ಬಂದಾಗ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಮಹಾಪೂರ ಬಂದು ಏನಾಗುತ್ತೋ ಗೊತ್ತಿಲ್ಲ. ಅಬೌವ್ ದಟ್ 139 ಎಕರೆ ಒಬ್ಬರ ಹೆಸರಲ್ಲೇನೆ ಅಲಾಟ್ಮೆಂಟ್ ಹೆಂಗಾಯ್ತು? ಅದು 84ನಲ್ಲೇ ಆರ್ಡರ್ ಆಗಿಬಿಟ್ಟಿದೆ ಅಂತ ರೆಕಾರ್ಡ್ಸ್ ತೋರಿಸ್ತದೆ. ಈಗ ಅದಕ್ಕೆ ಕ್ರಿಮಿನಲ್ ನಡೆದಿರ್ಬೇಕು, ಕ್ರಿಮಿನಲ್ನಲ್ಲಿ ಸ್ಪೀಕಿಂಗ್ ಆರ್ಡರ್ಸ್ ಆಗ್ಬೇಕಾ, ಡಿಸಿಷನ್ಸ್ ಆಗ್ಬೇಕಾ, ಯೂನಿಟ್ಸ್ ಎಷ್ಟು ಅಂತ ಬರ್ಬೇಕಾ, ಎಷ್ಟು ಮಂದಿ ಅದಕ್ಕೆ ಟೆನೆಂಟ್ಸ್ ಇದ್ರಪ್ಪ, ಫ್ಯಾಮಿಲಿ ಯೂನಿಟ್ಸ್ ಎಷ್ಟು, ಅದಕ್ಕೆ ಎಲ್ಲ ಬರ್ಬೇಕಾ, ರೆಕಾರ್ಡ್ಸ್ ಕಂಪ್ಲೀಟ್ ಇರಬೇಕಲ್ಲ. ಅಲ್ಲಿ ಏನು ರೆಕಾರ್ಡ್ ನಮ್ಗೆ ಇವತ್ತು ಅವೈಲೇಬಲ್ ಇಲ್ಲ ಅಂತ. ಹಾಂ, ಇದು ನೋಡ್ರಿ ಹಿಂಗಿದೆ, 141 ಹಿಂಗಿದೆ. ನನಗೇನಿಲ್ಲ, ನನಗೆ ಅವರೇ ಡೆವಲಪ್ ಮಾಡಿ ಯಾರ ಕೊಟ್ಟು ಮಾಡೋದ್ರೆ ಅಲ್ಲೇ ಮಾಡೋಣ. ಅದಕ್ಕೆ 3 ಕಿಲೋಮೀಟರ್ ಅಂತದಲ್ಲಿ ಮಹೇಶ್ವರ್ ಕೊಡ್ತಾ ಇರೋ ಜಮೀನು ಅತಿ ಹಿಂದೆ ಕೊಡ್ತಾ ಇದ್ದಾರೆ. ಯಾಕೆ ರೋಡ್ ಸೈಡೇ ಕೊಡ್ತಿಲ್ಲ ಅನ್ನೋಂಥ ರೋಡಿಗೆ ತಂದು ಮಿಡ್ಲ್ ಕೊಟ್ಟಾರ್ರಿ. ಈಗ ರೋಡೂ ಅಲ್ಲ, ಮಧ್ಯ ತಂದಾರೆ, ಮಧ್ಯ ತಂದಿದ್ದಾರೆ. ಅದು ಏನಿಲ್ಲ, ನಾಳೆ ಹಿಂಗೆ ಕೊಟ್ರೆ ಪಾಪ ಅವ್ರಿಗೆ 2 ಕೋಟಿ ಲಾಭ ಆಗತ್ತೆ. ಈಗ ಅಲ್ಲಿ ಒಂದು 75ರಿಂದ 1 ಕೋಟಿ ರೂಪಾಯಿ ಮಾರಾಟ ಆಗ್ತಾ ಇದೆ. ಅಲ್ಲ, ಅದೇ ರೋಡಿಗೆ ಕೊಟ್ಟರೆ ಅದು ರೋಡಿಗೆ ನೋಡ್ರಿ, ದಾನ ಮಾಡೋನಿಗೆ ನೀ ಹಿಂಗೆ ಮಾಡಂತ ಭಾಳ ತಿವ್ಯಾಕೆ ಹೋದಿವಿ ಅಂದ್ರೆ ಹೆಂಗೆ ನೋಡಕ್ಕಿಲ್ಲ ತಾನೆ. ಹಿತಾಸಕ್ತಿ ನಾವು ನೋಡುದು. ದಾನ ಮಾಡೋನಿಗೆ ಹೋಗಿ ನೀ ಹಿಂಗೆ ಮಾಡೋ ದಾನ ಅಂದ್ರೆ ಲ್ಯಾಂಡ್ ಮಾಫಿಯಾ ಕೆಲಸ ಮಾಡ್ತಾ ಇದೆ. ಯಾವ ಲ್ಯಾಂಡ್ ಮಾಫಿಯಾ ರೀ? ಯಾವ ಲ್ಯಾಂಡ್ ಮಾಫಿಯಾ ಇದ್ದಿದ್ದು ಅಲ್ಲಿ ಲ್ಯಾಂಡ್ ಮಾಫಿಯಾ ಇವ್ರ ಸುತ್ತಲ ಐತಿ. ನಮಗೆ ಯಾವ ಲ್ಯಾಂಡ್ ಮಾಫಿಯಾ ಸುತ್ತಲಿಲ್ಲ. ಅಲ್ಲಿ ಕೂತಾರೆ ಕೆಲವರು, ಅವ್ರ ಅದ್ರಾಗ ಹೆಚ್ಚು ಕಡಿಮೆ ಕೆಲವರು ಬಟ್ಟೆ ಮೇಲೆ ಎಣಿಸೋಷ್ಟು ಚಲೋ ಜನ ಕೂತಾರ. ಉಳಿದವರೆಲ್ಲ ಆ ದೃಷ್ಟಿಕೋನ ನಿಮ್ಮ ಕಾರ್ಯಕರ್ತರು ನಿಮ್ಮ ಚುನಾವಣೆ ಕೆಲಸ ಮಾಡಿದ್ರು ಗೊತ್ತಿದ್ದಾರೆ. ನೋಡ್ರಿ, ನನ್ನ ಚುನಾವಣೆ ಯಾರು ಮಾಡಿರ್ತಾರ, ಯಾರು ಬಿಟ್ಟಿರ್ತಾರ, ಯಾರಿಗೆ ಕುಂತಾರ, ಯಾಕೆ ಕುಂತಾರ, ಅದ್ರ ಬಗ್ಗೆ ಇವತ್ತು ಚರ್ಚೆಗೆ ಬಂದಿಲ್ಲ ನಾವು. ಅದಕ್ಕೆ ವೇದಿಕೆ ಬೇರೆ ಇದೆ, ವೇದಿಕೆ ಬೇರೆ ಇದೆ. ನಮ್ಮ ಪಾರ್ಟಿ ಕಾರ್ಯಕರ್ತರು ನನ್ನ ಜೋಡಿ ಸಮಾಲೋಚನೆ ಮಾಡಿದಾಗ, IB ಒಳಗಡೆ ಇದ್ದಾಗ ಅವರು ಇದ್ದರು, RS ಪಾಟೀಲ್ ಇದ್ದರು, BJP ಅವರು ಇದ್ದರು, ಒಂದು 40-50 ಮಂದಿ ಇದ್ದರು. ಚರ್ಚೆ ಮಾಡಿ ಓಪನ್ ಡಿಸ್ಕಷನ್ ಮಾಡಿದಾಗ ಕೂಡ ನೀವು ಸ್ಟ್ರೈಕ್ ಮಾಡ್ತೀನಿ ಅಂದರೆ ಏನು ಅರ್ಥ? ಇಸ್ ಇಟ್ ನಾಟ್ ಪೊಲಿಟಿಕಲ್? ಲ್ಯಾಂಡ್ ಸರ್ 623 ಸ್ಟೇಟ್ ಹೈವೇ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈಗ ನೀವು ಕೊಡ್ತಾ ಇರೋದು ಈಗ ನಾನು ಇದೈತಲ್ಲ, ಈ ಮಗ್ಳು ಐತಲ್ಲ, ಈ ಲ್ಯಾಂಡನ್ನು ಕಟ್ಟಿ ಮನೆ, ಇದಕ್ಕೆ ನೋಡ್ತಿರಲ್ಲ, ಇದು ಲ್ಯಾಂಡ್ ಕಟ್ಟಿ ಮನೆಗೆ ನೀನು ಕೊಟ್ಬಿಡ ಮಾಡೋದು ಒಂದೇ. ಆಮೇಲೆ ಡೆವಲಪ್ಮೆಂಟ್ ವಿಷಯ ಹೇಳ್ತಾರಲ್ಲ, ಲಪ್ಟಾಸಕ್ಕೆ 8.5 ಕೋಟಿ ಹೊಡ್ಯಾಕ ಅಂತ ಹೇಳ್ತಾರಲ್ಲ. 8.5 ಕೋಟಿ ರೂಪಾಯಿಯನ್ನ ನನ್ನ ಕೈಯಾಗ ಕೊಡೋದಿಲ್ಲ. 8.5 ಕೋಟಿ ರೂಪಾಯಿ 8.5 ಕೋಟಿ ರೂಪಾಯಿ ಇಲ್ಲ. ದೇ ಹ್ಯಾವ್ ಗಿವನ್ ಇಟ್ ಹೌಸಿಂಗ್ ಬೋರ್ಡ್. ಅವ್ರ
ಅವ್ರಿಗೆ ಏನೇನು ಸ್ಪೆಸಿಫಿಕೇಶನ್ ಇದೆ ಅದನ್ನು ಹೌಸಿಂಗ್ ಬೋರ್ಡಿಗೆ ಕೊಡ್ತಾರೆ. ಯಾರ ಕೈಯಾಗ ₹1 ಕೊಡೋದಿಲ್ಲ. ಒಂದು ಆಯ್ತು. ಈ ರೋಡ್ ಡೆವಲಪ್ಮೆಂಟ್ ಯಾರು ಮಾಡಬೇಕು? ಬಲದ ಮಾಲಕರೇ ಮಾಡಬೇಕು. ಲೈಟ್ ಯಾರು ಹಾಕಬೇಕು? ಬಲದ ಮಾಲಕರೇ ಮಾಡಬೇಕು. ಡ್ರೈನೇಜ್ ಯಾರು ಮಾಡಬೇಕು? ಬಲದ ಮಾಲಕರೇ ಮಾಡಬೇಕು. ವಾಟರ್ ಸಪ್ಲೈ ಪೈಪ್ಲೈನ್ಸ್ ಯಾರು ಮಾಡಬೇಕು? UGD ಯಾರು ಮಾಡಬೇಕು? ಬಲದ ಮಾಲಕರೇ ಮಾಡಬೇಕು. ಮೇನ್ ಕನೆಕ್ಷನ್ ಬಂದು ಟ್ಯಾಪ್ ಕನೆಕ್ಷನ್ಸಿಗೆ ಅಪ್ಲೈ ಮಾಡ್ತಾರೆ. ಅವ್ರು ತಮ್ಮ ಡಿಪಾರ್ಟ್ಮೆಂಟ್ ತಾವು ಅಪ್ಲೈ ಮಾಡಬೇಕು. ಬೇರೆ ಬೇರೆ ಹೌಸ್ ಕನೆಕ್ಷನ್ ತಾವು ಅಪ್ಲೈ ಮಾಡಬೇಕು. ಪರ್ಮಿಷನ್ ತಗೋಬೇಕು. ಏನು ಮಾತಾಡೋಕ್ಕೆ ಬಾಯಿಗೆ ನಾಲ್ಗಿಗೇನು ಎಲಬಿಲ್ಲ ಅಂದ್ರೆ ಬೇಕಾದ ಮಾತಾಡ್ತೀರಿ ಹೆಂಗೆ ನೀವು? ಹಡಗೋಡ ಹಿತಾಸಕ್ತಿ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರ ಹಿತಾಸಕ್ತಿ ಏನು ನನಗೆ ಬೇಕಾಗಿದೆ ಈಗ? ಹಡಗೋಡ ಹಿತಾಸಕ್ತಿ ಪ್ಲೀಸ್. ನನ್ನ ಹಿತಾಸಕ್ತಿ ಇಲ್ಲ. ಡೆವಲಪ್ಮೆಂಟ್ ಮಾಡ್ತಾರೆ. ನನ್ನ ಹಿತಾಸಕ್ತಿ ಕೇವಲ ಪ್ರಜಾಸೌಧ ಆಗಬೇಕು ಅನ್ನುವಂಥದ್ದು ಬಿಟ್ಟರೆ ಏನೂ ಇಲ್ಲ. ಆದರೆ ಅವ್ರ ಹಿತಾಸಕ್ತಿ ಏನಿದೆ? ಅವ್ರ ಹಿತಾಸಕ್ತಿ ಏನಿದೆ? 21 ದಿವಸ ಬಿಟ್ಟು ಬಂದಿದ್ದೀನಿ, ಕ್ಷಮಿಸ್ಬೇಕು. ಬಾಬಾ 21 ದಿವಸ ಬಿಟ್ಟು ಬಂದ್ರಂತ ನಾನು ಅದಕ್ಕಿಂತ ಮೊದಲೇ ಮೀಟಿಂಗ್ ಮಾಡೀನಿ. 1 ದಿವಸ ಸೌಜನ್ಯತೆಯಲ್ಲಿ MLA ಇಲ್ಲೇ ಅಡ್ಡಾಡ್ತಾರೆ. MLA ಅಡ್ಡಾಡ್ತಾರಲ್ಲ, ಇಲ್ಲೇ ಅಡ್ಡಾಡ್ತಾನ. 1 ದಿವಸ ಬಂದು ಸೌಜನ್ಯ ನಿಮಗೆ ಭೇಟಿಯಾಗಿಲ್ಲ. ಏನು ಮಾತಾಡೋದು? ಮಾತು ಒಮ್ಮೆ ಇರ್ತದೆ. ನಾವು ಸಾರ್ವಜನಿಕ ವ್ಯಕ್ತಿಯಾಗಿ ಕೆಲಸ ಮಾಡ್ತೀವಿ ಅಂದರೆ ಆ ಗೌರವ ಘನತೆ ಬಿಟ್ಟು ಯಾರು ಮಾಡೋಕ್ಕಾಗಲ್ಲ. ಸುಪ್ರೀಂ ಯಾರಂದ್ರೆ ಜನರೇ ಸುಪ್ರೀಂ, ಸರ್ಕಾರ ಸುಪ್ರೀಂ ಅಲ್ಲ. ಏನು ಮಾತಾಡ್ತಿದ್ವಿ? ಏನು ಮಾತಾಡ್ತೀವಿ? ಸರ್ಕಾರ ಅಂದರೆ ಯಾರು? ಸರ್ಕಾರ ರಚನೆ ಆದ ಮೇಲೆ ಸರ್ಕಾರನೇ ಸುಪ್ರೀಂ. ನಾನು ನಾಳೆ ಮರ್ಡರ್ ಮಾಡ್ತೀನಿ, ನಾನೇ ಸುಪ್ರೀಮು, ನೀ ಯಾರು ಕೇಳಕ್ಕಂತ ಪೊಲೀಸಿಗೆ ಅನ್ನಕ್ಕೆ ಬರ್ತದೆ. ಎನಿ ಲಾ ಆ್ಯಂಡ್ ಆರ್ಡರ್ ಕ್ವಶನ್ ಇಸ್ ಲಾ ಆ್ಯಂಡ್ ಆರ್ಡರ್. ಹೌದಿಲ್ಲ? ಇವೆಲ್ಲ ಅರ್ಥ ಮಾಡ್ಕೋಬೇಕು. ಇವನ್ನೆಲ್ಲ ಸೂಕ್ಷ್ಮತೆಗಳನ್ನು ತಿಳ್ಕೊಂಡು ಒಬ್ಬರು ಮಾಜಿ ಶಾಸಕ. ನಾನು ಮುಂದಿನ ಸಲ ಬಂದೇ ಬರ್ತೀನಿ, ನಾನೇ ಶಾಸಕ. ನಿಮ್ಗೆ ಯಾರು ಬೇಡಂದಪ್ಪ ಮರ? ದೇವ್ರ ಆಶೀರ್ವಾದದ ಶಾಸಕ ಆದರೆ ನನ್ನ ಆಲೋಚನೆ ಪ್ರಕಾರ ಒಂದು ಮಾತಿಗೆ ನಿಮ್ಗೆ ಹೇಳ್ತೀನಿ. 7 ಜನ್ಮಕ್ಕೂ ಮುದ್ದೆ ಬಾಳದವರು ಇಂಥವ್ರನ್ನ MLA ಮಾಡೋದಿಲ್ಲ. ನನ್ನೂ ತಿರಸ್ಕಾರ ಮಾಡ್ಬೋದು, ಅವ್ರನ್ನೂ ತಿರಸ್ಕಾರ ಮಾಡ್ಬೋದು. ಇಂಥ ಕ್ಯಾರೆಕ್ಟರ್ ಇದ್ದವ್ರು ಮಾತ್ರ ಮಾಡ್ಬೋದು. ನೋಡಿ ನಾವು ಬೇರೆ ಕಡೆ ನಡೀತಿತ್ತು ಆಗ, ಬೇರೆ ಕಡೆ ನಡೀತಾವೆ, ದೇವರಪುರಿಗೆ ನಡೀತಾವು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೀತಾವೆ. ಮುದ್ದೇಬಾಳ ಕ್ಷೇತ್ರದಲ್ಲಿ ನಡೆಯೋದು ನೋಡಿ ಅನುಭವಿಸಬೇಕು. ಈಗೇನಾಗಬೇಕಾಗಿಲ್ಲ. ದತ್ತಕ್ ಪುತ್ರ ಅಂತ ಯಾರಪ್ಪ? ನಾ ದತ್ತಕ್ಕೆ ತೊಗೊಳ್ಳೋ ಯಾವಾಗ ತಗೋತಿದ್ದೆ? ಯಾವಾಗ ತಗೋತೀನಿ ದತ್ತಕ್ಕೆ ಪುತ್ರ? ನೀನು ಹೇಳಿ ತಗೋತೀನಿ ದತ್ತಕ್ಕೆ? ಈಗ ಮಾತಾಡೋಕ್ಕೆ ಬಾಯಿ ಬೇಕು, ಬಾಯಿ ಹಿಡ್ತಾ ಬೇಕು. ಏನು ಮಾತಾಡಬೇಕು, ಏನಿಲ್ಲ ಅನ್ನುವಂಥದ್ದು ಬೇಕು ಮನುಷ್ಯ. ಅದಕ್ಕೆ ನಾನು ಕೊನೆಯದಾಗಿ ಹೇಳ್ತೀನಿ, ಭಾಳ ಗೌರವದಿಂದ ನಡ್ಕೊಳಕ್ಕೆ ಕಲೀರಿ. ನಾವು ಗೌರವದಿಂದ ನಿಮಗೆ ನಡ್ಕೊಳ್ತೀವಿ. ನೀವು ಗೌರವದಿಂದ ನಡ್ಕೊಳ್ಳೋದೇ ಇದ್ದರೆ ಅದಕ್ಕೆ ಒಂದು ಕಾಲಕ್ಕೆ ಏನು ಉತ್ತರ ಕೊಡುವಂಥ ಶಕ್ತಿ ಭಗವಂತ ಕೊಟ್ಟಿದ್ದ. ಮರಿಬಾರ್ದು. ಇತಿಹಾಸದಾಗ ಏನಾಗಿದ್ದು, ಏನು ಅಪ್ಪಾಜಿ ನಾಡುಗಳು ಯಾವ ಸಂದರ್ಭದಲ್ಲಿ ಕೂಡ ಯಾವಾಗ ನಿಂತಿದ್ರು, ಹೇಗೆ ನಿಂತಿದ್ರು ಅನ್ನೋದನ್ನು ಮರಿಬೇಡ್ರಿ. ಅದನ್ನು ಮರ್ತಿದ್ದಕ್ಕೇ ಇವತ್ತು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಮರ್ಯಾಕೆ ಹೋಗ್ಬೇಡ್ರಿ. ಅದಕ್ಕೆ ಪತ್ರಿಕಾ ಮಾಧ್ಯಮದವರು ನಾನು ಪ್ರಜಾಸೌಧದ ವಿರುದ್ಧವಾಗಿಲ್ಲ, ಕೂಡಲೇ ಪ್ರಜಾಸೌಧ ಆಗಬೇಕು ತಾಳಿಕೊಟ್ಟಿಯಲ್ಲಿ. ಯಾರು ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ವಿಷಯಗಳನ್ನು ಅದನ್ನು ತಂದು ತಲೆಗೆ ಹಾಕಿ ಜನರಿಗೆ ಏನಪ್ಪ ಅಂತಂದ್ರೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಕಟ್ಟುಬದ್ಧ ಹಿತಾಸಕ್ತಿಗಳು ಕೆಲವರು ಏನಪ್ಪ ಅಂದರೆ ಅದು ಸೇರಿಕೊಂಡು ಏನೋ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾರೆ. ಇದಕ್ಕೆ
ಯಾರೂ ತೆರಿಕೊಡ್ಬೇಕು, ಯಾರು ತಾಳಿಕೋಟಿ ನಾಗರಿಕ ನೋಡ್ರಿ. ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ, ಮುದ್ದೇಬೇಳದ ತಾಳಿಕೋಟಿ ತಾಲೂಕಾಗ ಇರಲಾರ್ದಂಥ ಸಂದರ್ಭದಲ್ಲಿ ಮುದ್ದೇಬೇಳ 32 ಕಿಲೋಮೀಟರ್ ದೂರದಲ್ಲಿ ಬಂದು ಪ್ರತಿಯೊಂದು ತಾಳಿದಿಗೆ ಈ ಆಫೀಸಿಗೆ ಬಂದು ಪ್ರತಿ ದಿವಸ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ ಜನ. ಹೋದಿಲ್ಲ 32 ಕಿಲೋಮೀಟರ್. ಈಗ ದೇವರಿಪ್ಪರಿಗೆ 3.5 ಕಿಲೋಮೀಟರ್ ಇದೆ ಅಂತ ನಿನ್ನೆ ಕೇಳಿದೆ ನಾನು, ಎಷ್ಟು ದೂರ ಇದೆ ದೇವರಿಪ್ಪರಿಗೆ. ಅದು ಏನು ಊರು ಬಿಟ್ಟು ನಮ್ಮ ಊರು ಬಾರ್ಡ್ರಿಂದ, ಅಂದರೆ ಹೌಸಿಂಗ್ ಬೋರ್ಡ್ ಇದೆ ಅಲ್ಲ, ಹೌಸಿಂಗ್ ಬೋರ್ಡನ್ನು ಏನಾಗಿ ಡಿವೈಡರ್ ಮಾಡಿದ್ದೀವಿ, ಹೊಸದಾಗಿ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದೀವಿ ನಾವು. ಹೌಸಿಂಗ್ ಬೋರ್ಡ್ದಿಂದ 500 ಬೇಡ, ಮ್ಯಾಕ್ಸಿಮಮ್ ನಿಮಗೆ ಒಂದು 700 ಮೀಟ್ರ್ ಆಗ್ತದೆ. ಆಯಿತು, 1 ಫರ್ಲಾಂಗ್ ಅಂತ ಇಟ್ಕೊಳ್ಳಿ, 2 ಫರ್ಲಾಂಗ್ ಅಂತ ಇಟ್ಟು 3.5 ಕಿಲೋಮೀಟರ್ ರೀ, 3.5 ಕಿಲೋಮೀಟರ್ಸ್. ಪೀರಾಪುರದಿಂದ ಹಿಡಿದ್ರೆ 50 ಕಿಲೋಮೀಟರ್ ಆಗ್ತದೆ. ಹಾಂ, ಪೀರಾಪುರದಿಂದ ಹಿಡಿದ್ರೆ 50 ಕಿಲೋಮೀಟರ್. ಕೆಲಸ ಇದ್ದವ್ರು ತಹಸೀಲ್ದಾರ್ ಕಚೇರಿಗೆ ಬರ್ತಾರೆ. ಮುಂಜಾನೆ ಸಂಜೆ ತನಕ ಏನೈತೆ ಅಲ್ಲಿ ಹೋಗಿ ಏನು ನಾವು ಹೋಗಿ ಅಲ್ಲಿ ತಹಸೀಲ್ದಾರ್ ಕಚೇರಿ ನೋಡೋದು ಕುಂದ್ರದಿರ್ತ ಒಳಗೆ. ಅದೇ ಪರಿಸ್ಥಿತಿಯಲ್ಲಿ ಕೂಡಲೇ ಇದ್ರ ಬಗ್ಗೆ ಸರ್ಕಾರಕ್ಕೂ ಗಮನಕ್ಕೆ ತಂದಿದ್ದೀನಿ, ಸರ್ಕಾರಕ್ಕೂ ಮಾತಾಡಿದ್ದೀನಿ, ಇಲಾಖೆಯವ್ರ ಜೊತೆ ಮಾತಾಡಿದ್ದೀನಿ. ಯಾರೂ ಕೂಡ ಭೂಮಿ ಕೊಡಲಿಕ್ಕೆ ತಯಾರಿಲ್ಲ. ಅದಕ್ಕೆ ಕಾರಣಕ್ಕೋಸ್ಕರ ಏನಪ್ಪ ಅಂದರೆ ಈಗ ಎಲ್ಲರ ಲ್ಯಾಂಡ್ ಕೊಡ್ತೀರೋ ಆ ಉದ್ದೇಶದಿಂದ ಹೇಳಿದ್ದೀನಿ ನಾನು, ಕಾಂಟ್ರಿಬ್ಯೂಷನ್ ಅಂತೇಳಿ ಆ ಜನರ ಮುಂದೆ ಹೇಳಿದ್ದೀನಿ. ನಾನು ಮುಚ್ಚುಮರಿ ಇಲ್ಲ ಅಂತ ಹೇಳಿಲ್ಲ, ಜನರ ಮುಂದೆ ಹೇಳಿದ್ದೀನಿ. ಯಾಕಂದ್ರೆ ಡಿಪೋ ಕಾಂಟ್ರಿಬ್ಯೂಷನ್ ಮಾಡಿದೆ, ಹಂಗಾಗಿದೆ ಅಂತ ಹೇಳಿದಾಗ ಕಾಂಟ್ರಿಬ್ಯೂಷನ್ ಮಾಡ್ತೀನಿ ಅಂತದಕ್ಕೆ ಮುಂದಾಗುವ ಅವಕಾಶ ಮಾಡ್ಕೋಬೇಡಿ. ಉದ್ದೇಶಿತ ಸ್ಥಳದಲ್ಲೇ ಪ್ರಜಾಸೌಧ ನಿರ್ಮಾಣ ಮಾಡೋದು ಖಚಿತ. ಯಾವುದ್ರಿ? ಈ ಉದ್ದೇಶಿತ ಸ್ಥಳದಲ್ಲೇ ಮಾಡುವಂಥದ್ದು ನಾನು ಹೇಳಿದೆ ಅಲ್ರಿ, ಪ್ರಜಾಸೌಧ ಆಗಬೇಕು, ಅದು ಖಚಿತ. ಅದು ಖಚಿತ. ಇಲ್ಲೇ ಆಗಬೇಕು ಅನ್ನುವಂಥದ್ದಿಲ್ಲ. ಇಲ್ಲ, ನಾನು ಮೊದಲೇ ಹೇಳೀನಿ, ಈಗ ಹೇಳ್ತೀನಿ, ಲ್ಯಾಂಡ್ ಕೊಡಿಸ್ರಿ, ನಾಳೆನೇ ರೆಡಿ. ಲ್ಯಾಂಡ್ ಕೊಡಿಸ್ರಿ, ನಾಳೆನೇ ರೆಡಿ. 3 ಎಕರೆ ಲ್ಯಾಂಡ್ ಕೊಡಿಸ್ರಿ, ನಾಳೆನೇ ರೆಡಿ. ನಾವು ಇಲ್ಲಿ ಕೂಡ ತಗೊಳಕತ್ತೀವ್ರೆ. ಈಗ ಆಲ್ರೆಡಿ ಪ್ರಪೋಸಲ್ ಗೌರ್ಮೆಂಟಿಗೆ ಕಳಿಸ್ತೀವಿ, ಸೆನ್ಸಸ್ ಸಾಮಾನು ಕಟ್ಟಿಗೆ ಅವಾಗ ಸಹಜವಾಗಿ ಅವ್ರಿಗೆ ವ್ಯಾಲ್ಯೂ ಬಂದೇ ಬರ್ತದೆ. ಅವ್ರಿಗೆ ಏನಾಗೋದಿಲ್ಲ, ಬೇಕು ಅಂತ ಯಾಕೆ ಧ್ವನಿ ಜನ ಎತ್ತಾ ಇಲ್ಲ ಅನ್ನೋದು. ಜನ ಮನೆ ಹೋಗ್ಯಾರಲ್ಲ ಡಿ ಸಿ ಆಫೀಸಿಗೆ, ಸುಮಾರು 1,000 ಮಂದಿ ಹೋಗ್ಯಾರ. ಜನ ಏನು ಬೇಕಂತ ಡಿ ಸಿ ಆಫೀಸಿಗೆ ಹೋಗಿದ್ದಾರೆ. ಅವ್ರ ಮಾತೇನು ಕೇಳ್ತೀರಿ? ನೀವು ಕೊಟ್ಟು ಬಂದ ನಮಗೆ ಅದಕ್ಕೇನು ಸಂಬಂಧ? ಒಟ್ಟು ಒಂದು ತಹಸೀಲ್ದಾರ್ ಕಚೇರಿ ಲೋಗು ಮಾಡಿ ಕೊಡ್ರಿ ಅಂತ ಹೋಗ್ಯಾರ. ತಹಸೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟ್ರ್ ಕಚೇರಿ ನಮಗೆ ಮೊದಲು ಬರಲ್ರಿ, ಎಲ್ಲ ತಾಲೂಕಾದ ಕಚೇರಿಗಳು ನಮ್ಮಲ್ಲಿಗೆ ಬರಲಿ ಅಂತ. ಆಯ್ತಪ್ಪ, ಇಷ್ಟು ಹೇಳಿರಲ್ಲ, ತಾಲೂಕು ಪಂಚಾಯತಿಗೆ ಬೇಕು, ತಾಲೂಕು ಪಂಚಾಯತಿ ಕಚೇರಿಗೆ ಬೇಕು. ತಾಲೂಕು ಪಂಚಾಯತಿ ಕಚೇರಿಗೆ ಸುಮಾರು ಅದಕ್ಕೊಂದು 2 ಎಕರೆ ಬೇಕು. ಅದಕ್ಕೆ ಕೋರ್ಟಿಗೆ 2 ಎಕರೆ, ಕೋರ್ಟಿಗೆ ಒಂದು 3 ಎಕರೆ ಬೇಕು. 3 ಎಕರೆ ಬೇಕು ಕೋರ್ಟಿಗೆ, 3 ಎಕರೆ 2 ಎಕರೆ ಕೊಡ್ರಿ. ಯಾರು ಬಿಡುತ್ತಾರೆ? ಕೊಡ್ಲಿ, ಯಾರು ಬಿಡುತ್ತಾರೆ? ಇಷ್ಟು ಉದಾರ ಮನಸ್ಸಿನಿಂದ ಮಾತಾಡಕತ್ತೀರಿ, ಎಲ್ಲರೂ ಕೊಡ್ರಿ. ಇಷ್ಟು ನಿಮ್ಮ ಲ್ಯಾಂಡ್ ನಿಮ್ಗೆ ಆಯ್ತಪ್ಪ. ಇವರು ಅಪ್ರಿಷಿಯೇಟ್ ಮಾಡಕ್ಕೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಕ್ಕೆ ಇವ್ರು ಮಾಡಾಕತ್ತಾರ ಅಂತ ಹೇಳ್ತೀರಲ್ಲ, ನಿಮ್ಮ ತಲೆಗ ಕಲ್ಪನಾ ಐತಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಕತ್ತಾರ ಅನ್ನೋಂಥದ್ದು ಐತಲ್ಲ, ಹೌದಿಲ್ಲ? ಕೊಡ್ರಿ. ಬಂದು ಅಧಿಕಾರಿಗಳು ಬಂದು ನೋಡ್ಕೊಂಡು ಹೇಳಿ ಪ್ರಪೋಸಲ್ ಗೌರ್ಮೆಂಟಿಗೆ ಕಳಿಸೋನು, ಅಪ್ರೂವ್ ಮಾಡಿಸೋನು ಮಾಡ್ರಿ, ಬೇಡತ್ತೆ. ಆದಂಥ ಉದ್ದೇಶಕ್ಕೆ ಪ್ರಜಾಸೌಧದ ವಿರುದ್ಧವಾಗಿ ನಾವಿಲ್ಲ. ಪ್ರಜಾಸೌಧ ಇಲ್ಲೇ ಆಗಬೇಕು ಅನ್ನುವಂಥದ್ದು ನಮ್ಮ ಮಠ ಅಲ್ಲ. ಆದರೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ. ಇವತ್ತು ಹೇಳ್ತೀನಿ, ಎಲ್ಲರೂ ಯೋಗ್ಯವಾಗಿರ್ತಕ್ಕಂಥದ್ದನ್ನು ಕೊಡಿಸುವಂಥದ್ದಕ್ಕೆ ಎಲ್ಲರೂ ಮುಂದಾಗಿದೆ. ಯಾಕಂದರೆ ಸರ್ಕಾರದ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.